ಹರಡಿಸಿ ವೈಬ್ರೇಷನ್ಸ್. ಮನಸ್ಸು ಬುದ್ಧಿ ಏಕಾಗ್ರವಾಗಿದೆ. ನಿಷ್ಠೆಯಿಂದ, ಶ್ರದ್ಧೆಯಿಂದ, ಬಹಳಷ್ಟು ನಿಶ್ಚಯದಿಂದ, ನಿರಹಂಕಾರಿಗಳಾಗಿ, ನಮ್ರ ಚಿತ್ತದವರಾಗಿ, ನಿರ್ಮಾಣ ಭಾವದಿಂದ ಪರಮಾತ್ಮನ ಫರಿಸ್ತೆಗಳು ನಾವು. ಶಿವಕ್ಕೆ ಫರಿಸ್ತೆ ಹೇ ಹಮ್. ಶಿವನ ಫರಿಸ್ತೆಗಳು ಸ್ವದರ್ಶನ ಚಕ್ರಧಾರಿಗಳು. ಸ್ವದರ್ಶನ ಚಕ್ರಧಾರಿಗಳು. ಸ್ವದರ್ಶನ ಚಕ್ರ ಅಂದರೆ 84 ಜನ್ಮದ ಚಕ್ರವನ್ನ ಹಾಕುವುದಕ್ಕೆ ಸ್ವದರ್ಶನ ಚಕ್ರ. ಸ್ವಯಂನ ದರ್ಶನ ಮಾಡುತ್ತೆ ಆತ್ಮ 21 ಬಾರಿ. ಬಾಪ್ದಾದ ಇದರ ವಿಶೇಷ ಅನುಭೂತಿಯನ್ನು ಮಾಡಿಸಲಿದ್ದಾರೆ. ಪರಮಾತ್ಮನನ್ನ ನಾವೆಲ್ಲರೂ ಆಹ್ವಾನ ಮಾಡಿ ಪರಮಾತ್ಮನನ್ನ ಕರೆದು ಬಿಟ್ಟು ಮಾಡ್ತಾ ಇದ್ದೇವೆ. ಸ್ವಯಂ ಪರಮಾತ್ಮ ಮಾಡಿಸ್ತಾ ಇದ್ದಾರೆ. ಅನುಭವ ಮಾಡಿ. ಸ್ವಯಂ ಪರಮಾತ್ಮ ಈಶ್ವರ ನಾವೆಲ್ಲ ಮಕ್ಕಳಿಗೆ ಸ್ವದರ್ಶನ ಚಕ್ರಧಾರಿ ಅನುಭೂತಿಯನ್ನು ಮಾಡಿಸಲಿದ್ದಾರೆ. ಜಾಗೃತ. ಮೊದಲು ಮನಸ್ಸು ಬುದ್ಧಿಯನ್ನು ಏಕಾಗ್ರಗೊಳಿಸುವ ಸಮಯ. ಈಗ ಸೆಕೆಂಡಿನಲ್ಲಿ ಪರಮಾತ್ಮನನ್ನು ನಾವು ಏನೇ ಒಂದು ಕಾರ್ಯವನ್ನು ಮಾಡಬೇಕು, ಏನೇ ಒಂದು ತಪಸ್ಸನ್ನು ಮಾಡಬೇಕು, ನಿರ್ವಿಘ್ನವಾಗಿ ನಡಿಬೇಕಲ್ಲ, ಪರಮಾತ್ಮನಿಗೆ ಸ್ವಾಗತಿಸಿ. ಮನೆಯ ಒಳಗಡೆ ಸ್ವಾಗತಿಸಿ, ಮನೆಯಲ್ಲೇ ಸ್ವಾಗತಿಸಿ. ಪರಮಾತ್ಮ ಬರ್ತಾರೆ, ಶಕ್ತಿಯನ್ನು ತುಂಬ್ತಾರೆ, ಅನುಭವ ಮಾಡಿಸ್ತಾರೆ, ಸ್ವದರ್ಶನ ಚಕ್ರವನ್ನು ತಿರುಗಿಸುವ ಶಕ್ತಿಯನ್ನು ಕೊಡ್ತಾರೆ. ಏನು ದೊಡ್ಡ ದೊಡ್ಡ ಸಮಸ್ಯೆ ಪ್ರೆಸೆಂಟ್ ನಡೀತಾ ಇದೆ, ವರ್ತಮಾನದಲ್ಲಿ ಏನು ಸಮಸ್ಯೆ ನಡೀತಾ ಇದೆ, ಆ ಸಮಸ್ಯೆ 100% ಕ್ಲಿಯರ್ ಆಗಲಿದೆ ಸೆಕೆಂಡಿನಲ್ಲಿ. ನೆಕ್ಸ್ಟ್ 1 ಅವರಲ್ಲಿ ಭಸ್ಮವಾಗಲಿದೆ, ಹಗೂರವಾಗಲಿದೆ. ಏನೇನು ಕರ್ತವ್ಯಗಳನ್ನು ಕೈಗೊಳ್ತಾ ಇದ್ದಾರೆ, ವಿಘ್ನ ಬರ್ತಾ ಇದ್ದಾವೆಲ್ಲ ಶುದ್ಧ ಆಗ್ತಾ ಇದೆ. ಪರಮಾತ್ಮನನ್ನ ಸ್ವಾಗತಿಸುತ್ತಿದ್ದೇವೆ. ಚೆಹರೆಯಲ್ಲಿ ಮುಗುಳ್ನಗೆ ಇರಲಿ, ಉಮಂಗ ಉಲ್ಲಾಸ ಉತ್ಸಾಹದಲ್ಲಿ ಪರಮಾತ್ಮನನ್ನು ಕರೀತಾ ಇದ್ದೀವಿ. स्वागतं शिव बाबा का स्वागतं 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 शिव बाबा का स्वागतं तू ही सत्यं तू शिवं तू ही बाबा सुंदरं तू ही सत्यं. ಉಮ್ಮಂಗ ಉತ್ಸಾಹದಿಂದ ಪರಮಾತ್ಮನನ್ನು ಸ್ವಾಗತಿಸಿ. बाबा सुंदरं खुशियों की ये बाराते शिव की धुन ही सब गाते मुरलीधर में खो जाते. ओ शिव के रंग में रम जाते बन के हंसा उड़ जाते. शिव रूहानी बाबा पर वारी वारी हम जाते. हर सांसों में गूंज रही है शिव बाबा की सरगम. हर सांसों में गूंज रही है शिव बाबा की सरगम. स्वागतम स्वागतम शिव बाबा का स्वागतम 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 दिल से करते स्वागतम. तू ही सत्यं तू शिवं तू ही बाबा सुंदरम.
स्वागतं शिव बाबा का स्वागतं 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 शिव बाबा का स्वागतं तू ही सत्यं तू शिवं तू ही बाबा सुंदरं तू ही सत्यं ಪರಮಾತ್ಮನನ್ನ ಮನೆಗೆ ಕರೀತಾ ಇದ್ದೀವಿ. ಸ್ವಯಂ ಪರಮಾತ್ಮ ಬಂದು 84 ಜನ್ಮವನ್ನ ಜನ್ಮದ ಚಕ್ರವನ್ನ ತೋರಿಸಲಿದ್ದಾರೆ. ಸ್ವದರ್ಶನ ಚಕ್ರಧಾರಿ ಪರಮಾತ್ಮ ಬಂದಿದ್ದಾನೆ, ನಮ್ಮ ಎದುರುಗಡೆ ಕುಳಿತುಕೊಂಡಿದ್ದಾರೆ, ಮುಗುಳ್ನಗ್ತಾ ಇದ್ದಾರೆ, ವರದಾನಿ ಹಸ್ತವನ್ನ ತಲೆಯ ಮೇಲೆ ಇಟ್ಟಿದ್ದಾರೆ. ವರದಾನಿ ಹಸ್ತ ನಮ್ಮ ಶಿರದ ಮೇಲಿದೆ. ಮನೆಗೆ ಬಂದಿದ್ದಾರೆ. ಮನೆಯ ವಾತಾವರಣ, ವಾಯುಮಂಡಲ ಪವರ್ಫುಲ್. ಮನೆಯಲ್ಲಿರುವ ಎಲ್ಲ ಆತ್ಮಗಳ ಮಸ್ತಕದಲ್ಲಿ ಶಾಂತಿ ಅಲೆಗಳು ಅನುಭವ ಆಗ್ತಾ ಇದೆ. ಮನೆ ಮಂದಿರ. ಈ ಸೆಕೆಂಡಿನಲ್ಲಿ ನಾನಾತ್ಮ ಸ್ವದರ್ಶನ ಚಕ್ರವನ್ನು ತಿರುಗಿಸಲು ಡೈರೆಕ್ಟ್ ಪರಮಾತ್ಮ ಮದದನ್ನು ಕೊಡ್ತಾ ಇದ್ದಾರೆ, ಶಕ್ತಿಯನ್ನು ಕೊಡ್ತಾ ಇದ್ದಾರೆ. ಮನಸ್ಸು ಬುದ್ಧಿಯನ್ನ ಏಕಾಗ್ರಗೊಳಿಸಿದ್ದೇನೆ. ಮಸ್ತಕ ಮಣಿಯಾಗಿದ್ದೇನೆ, ಮಸ್ತಕ ಮಣಿಯಾಗಿದ್ದೇನೆ. ನಾನಾತ್ಮ ಜಗಮಗಿಸುತ್ತ ಸೆಕೆಂಡಿನಲ್ಲಿ ಬಾಪ್ದಾದಾರವರನ್ನ ನೋಡುತ್ತಾ, ಬಾಪ್ದಾದ ಮುಗುಳ್ನಗುತ್ತಾ, ಬಚ್ಚೆ ಅಭಿ ಸ್ವದರ್ಶನ್ ಚಕ್ರಧಾರಿ ಬರು ಬಾಬಾ ನೆಕ್ಸ್ಟ್ 21 ಟೈಮ್ಸ್ ಸ್ವದರ್ಶನ ಚಕ್ರ ಅನುಭೂತಿಯನ್ನು ಮಾಡಿಸುವವರೆಗೂ ನಮ್ಮ ಬಳಿ, ನಮ್ಮ ಮನೆಯಲ್ಲಿ, ನಮ್ಮ ಸಮ್ಮುಖದಲ್ಲಿ, ನಮ್ಮೆಲ್ಲರ ಸಮ್ಮುಖದಲ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ದೀರಿ ಎಲ್ಲರ ಸಮ್ಮುಖದಲ್ಲಿ, ಎಲ್ಲರ ಮನೆಯಲ್ಲಿ ಪರಮಾತ್ಮನ ಪ್ರೆಸೆನ್ಸ್ ಇದೆ. ಪರಮಾತ್ಮ ಇದ್ದಾರೆ. ಬಹಳಷ್ಟು ನಿಶ್ಚಯದಿಂದ, ಬಹಳಷ್ಟು ನಿಷ್ಠೆಯಿಂದ, ಶ್ರದ್ಧೆಯಿಂದ, ನಿಶ್ಚಯ ಬುದ್ಧಿಯಿಂದ ಅನುಭವ ಮಾಡುವಂಥವರಿಗೆ ಇದರ ಎಫೆಕ್ಟ್, ಪ್ರಾಕ್ಟಿಕಲ್ ಎಫೆಕ್ಟ್ ಬಿಡುವುದು. ಏನು ಸೆಕೆಂಡ್ ಏನು ವಿಘ್ನ ಇದೆ ಸರಿತಾ ಹೋಗುತ್ತೆ. ಯಾವುದೇ ಎವಲ್ ಸ್ಪಿರಿಟ್ ಇದ್ರೂ ಸರಿತಾ ಹೋಗುತ್ತೆ. ಯಾವುದೇ ದೊಡ್ಡ ಸಮಸ್ಯೆ ಇದ್ರೂ ಸರಿತಾ ಹೋಗುತ್ತೆ. ಏನೇ ಕಳ್ಕೊಂಡಿದ್ರೂ ವಾಪಸ್ ಬರುತ್ತೆ. ಪ್ರಾಕ್ಟಿಕಲ್ ಅನುಭವ ಮಾಡಿ ಪರಮಾತ್ಮ ಮನೆಯಲ್ಲಿದ್ದಾರೆ. ಪ್ರಜ್ವಲಿತ ಕಿರಣಗಳ ನಿರಂತರ ನನ್ನಲ್ಲಿ ಹರಡ್ತಾ ಇದೆ. ನಾನಾತ್ಮ ಸೆಕೆಂಡಿನಲ್ಲಿ ಪರಮಧಾಮಕ್ಕೆ ಹೊರಟಿದ್ದೇನೆ. ಜ್ಯೋತಿ ಸ್ವರೂಪದಲ್ಲಿ ಕಣ್ಣುಗಳ ಮಧ್ಯದಿಂದ ಆತ್ಮ ಜ್ಯೋತಿ ಜಗಮಗಿಸುತ್ತ ಹೊರಟಿದೆ, 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 ಹೊರಟಿದೆ. ಆಕಾಶದತ್ತ ಸೂರ್ಯ ಚಂದ್ರ ತಾರಾಗಣವನ್ನು ಪಾರು ಮಾಡಿ ಪರಮಧಾಮವನ್ನು ತಲುಪಿದೆ. ಜ್ಞಾನ ಸೂರ್ಯನ ಜೊತೆ ಕಂಬೈಂಡ್ ಆಗಿ ಕುಳಿತುಕೊಂಡಿದ್ದೇನೆ. ಜ್ವಾಲಾ ಸ್ವರೂಪ, ಜ್ವಾಲಾ ಸ್ವರೂಪ. ಜ್ಞಾನ ಸೂರ್ಯನಿಂದ ಶಕ್ತಿಯನ್ನ ಪಡೆದುಕೊಳ್ಳುತ್ತ ನಿರಂತರ ಆತ್ಮದಲ್ಲಿ ತಾಕತ್ತು. ಜ್ಞಾನ ಸೂರ್ಯನಿಂದ ಸರ್ವಶಕ್ತಿಯ ಕಿರಣಗಳಲ್ಲಿ ಆತ್ಮ ಸ್ನಾನ ಮಾಡಿ ಯೋಗ ಅಗ್ನಿಯ ಅನುಭೂತಿಯನ್ನು ಮಾಡುತ್ತೆ. ಮಗ್ನಾವಸ್ಥೆಯಲ್ಲಿದ್ದೇನೆ. ಜ್ಞಾನ ಸೂರ್ಯನ ಸಮಾನ ಹೊಳೆಯಲಾರಂಭಿಸಿದ್ದೇನೆ. ಅನಾದಿ ಜ್ಯೋತಿರ್ಬಿಂದು ಸ್ವರೂಪ, ಅನಾದಿ ಜ್ಯೋತಿರ್ಬಿಂದು ಸ್ವರೂಪ ಅನುಭವ ಮಾಡ್ತಾ ಇದ್ದೀರಿ. ಅನಾದಿ ಜ್ಯೋತಿರ್ಬಿಂದು ಸ್ವರೂಪ ಅನುಭವ ಮಾಡ್ತಾ ಇದ್ರಿ. ಎಲ್ಲರೂ ಬಾಬಾ ನೋಡ್ತಾ ಇದ್ರು. ಪರಮಧಾಮದಿಂದ, ಮುಕ್ತಿಧಾಮದಿಂದ ಸೆಕೆಂಡಿನಲ್ಲಿ ನಾನು ಆತ್ಮಜೀವನ ಮುಕ್ತಿ ಸ್ವರ್ಗದಲ್ಲಿ ಅವತರಿಸಿದ್ದೇನೆ. ಸ್ವರ್ಗ ವೈಕುಂಠ ಸತ್ಯಯುಗದಲ್ಲಿ ನಾನಾತ್ಮ ಡಬಲ್ ಕಿರೀಟಧಾರಿ, ಡಬಲ್ ಅಹಿಂಸಕ, ಮರ್ಯಾದಾ ಪುರುಷೋತ್ತಮ, ಸರ್ವಗುಣ ಸಂಪನ್ನನಾಗಿದ್ದೇನೆ. ಅನುಭವ ಮಾಡ್ತಾ ಇದ್ದೇನೆ. ಸ್ವರ್ಗದಲ್ಲಿ ವಜ್ರ ವೈಢೂರ್ಯದಿಂದ ಕೂಡಿದೆ. ನನ್ನ ಉಡುಪು ತೊಡುಪುಗಳೆಲ್ಲ ಪ್ರಾಕ್ಟಿಕಲ್ ಆಗಿ ನಿಮ್ಮ ಎದುರುಗಡೆ ಸ್ವರ್ಗದಲ್ಲಿ ಅನುಭವ ಮಾಡಿ ಮಾಸ್ಟರ್ ತ್ರಿಕಾಲದರ್ಶಿಗಳು ಆದಿ ಮಧ್ಯ ಅಂತ್ಯದಲ್ಲಿ ಹೋಗುವ ತಾಕತ್ತು ದಿವ್ಯ ಬುದ್ಧಿ ನೇತ್ರದಿಂದ ನೋಡ್ತಾ ಇದ್ದೇನೆ. ನಾನು ಆತ್ಮ ಪರಮಧಾಮದಿಂದ ಸೆಕೆಂಡಿನಲ್ಲಿ
ಸ್ಥೂಲ ಸಾಕಾರದಲ್ಲಿ ಅರ್ಥಾತ್ ವೈಕುಂಠದಲ್ಲಿ ಸತ್ಯಯುಗದಲ್ಲಿ ಜನ್ಮವನ್ನು ಪಡೆದು ಸತ್ಯ ತ್ರೇತಾದಲ್ಲಿ ಸುಖವೇ ಸುಖದ ಅನುಭೂತಿಯನ್ನು ಮಾಡಿ ಆದಿದೇವತಾ ಸ್ವರೂಪದಲ್ಲಿ ಮರ್ಯಾದ ಪುರುಷೋತ್ತಮ ಸರ್ವಗುಣ ಸಂಪತ್ತು ಸಂಪೂರ್ಣ ನಿರ್ವಿಕಾರಿ ಪುಷ್ಪಕ ವಿಮಾನಗಳನ್ನು ನೋಡಿ ಅನುಭವ ಮಾಡಿ ಅದರಲ್ಲಿ ಹತ್ತಿ ಪುಷ್ಪಕ ವಿಮಾನದಲ್ಲಿ ಸಂಚರಿಸುತ್ತಿರುವುದನ್ನು ಅನುಭವ ಮಾಡಿ ಹಾಲಿನ ನದಿ ಹರಿಯುತ್ತಿರುವುದನ್ನು ನೋಡಿ ಬಂಗಾರದ ಮಹಲುಗಳನ್ನು ನೋಡಿ ಪುಷ್ಪಕ ವಿಮಾನವನ್ನು ನೋಡಿ ಡಬಲ್ ಕಿರೀಟಧಾರಿ ಪವಿತ್ರತೆಯ ಲಾಯಿತದ ಕಿರೀಟ ಹಗೂರತೆಯ ಕಿರೀಟ ಜವಾಬ್ದಾರಿಯ ಕಿರೀಟ 16 ಕಲಾ ಸಂಪೂರ್ಣನಾಗಿದ್ದೇನೆ ಸ್ವರ್ಗವಾಸಿ ವೈಕುಂಠ ಆದಿದೇವತಾ ಸ್ವರೂಪದಿಂದ ಪೂಜ್ಯ ಸ್ವರೂಪದಲ್ಲಿ ಸ್ವಯಂವನ್ನು ನೋಡ್ತಾ ಇದ್ದೇನೆ ದ್ವಾಪರದಲ್ಲಿ ಪೂಜ್ಯ ಸ್ವರೂಪದಲ್ಲಿ ವಿಘ್ನ ವಿನಾಶಕ ಗಣೇಶ ರೂಪದಲ್ಲಿ ಮಹಾವೀರ್ ಹನುಮಾನ್ ರೂಪದಲ್ಲಿ ಮಂದಿರದಲ್ಲಿ ಸ್ವಯಂವನ್ನು ನೋಡಿ ದೇವತಾ ಸ್ವರೂಪ ಅನುಭವ ಮಾಡಬೇಕು. ಎಲ್ಲರೂ ಒಂದೊಂದು ದೇವತೆಗಳಾಗಿ ನಿಮ್ಮ ನಿಮ್ಮ ಮಂದಿರದಲ್ಲಿದ್ದೀರಿ. ಜಡಮೂರ್ತಿಯ ರೂಪದಲ್ಲಿ ವಿಧಿಪೂರ್ವಕವಾಗಿ ಪೂಜಿಸಲ್ಪಡುತ್ತಿದ್ದೇವೆ. ಅನುಭವ ಮಾಡ್ತಾ ಇದ್ದೀರಿ. ಅನುಭವ ಮಾಡ್ತಾ ಇದ್ದೀರಿ ಎಲ್ಲರೂ. ಪೂಜ್ಯ ಸ್ವರೂಪ ವಿಘ್ನ ವಿನಾಶ ಗಣೇಶ್ ಮಹಾವೀರ್ ಹನುಮಾನ್ ಮಾ ಲಕ್ಷ್ಮಿ ಮಾ ಸರಸ್ವತಿ ತಿರುಪತಿ ಬಾಲಾಜಿ ವೀರಭದ್ರ ರೂಪದಲ್ಲಿ ಮಂದಿರದಲ್ಲಿ ಜಡಮೂರ್ತಿಯ ರೂಪದಲ್ಲಿ ಸಾವಿರಾರು ಭಕ್ತಾತ್ಮಗಳು ಬರ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಭಕ್ತಾತ್ಮಗಳ ಶುದ್ಧ ಹಾಗೂ ನಿಸ್ವಾರ್ಥ ಮನೋಕಾಮನೆಗಳನ್ನು ಪೂರ್ಣಗೊಳಿಸ್ತಾ ಇದ್ದೇನೆ. ಪೂರ್ಣಗೊಳಿಸ್ತಾ ಇದ್ದೇನೆ. ಪೂಜ್ಯ ಸ್ವರೂಪದಿಂದ ಬ್ರಾಹ್ಮಣ ಸ್ವರೂಪದಲ್ಲಿ ಸ್ವಯಂವನ್ನು ನೋಡಿ ಸಂಗಮಯುಗಿ ಬ್ರಾಹ್ಮಣ ಸ್ವರೂಪ ಅಂದ ಸೆಕೆಂಡಿನಲ್ಲಿ ಸಂಗಮದ ಸ್ಥೂಲ ಮನೆಗೆ ಅಂತವಾಕದಲ್ಲಿ ಬರಬೇಕು. ನಾವೆಲ್ಲರೂ ಅಂತವಾಕದಲ್ಲಿ ಸಂಗಮದ ಸ್ಥೂಲ ಮನೆ ಮಧುಬನದಲ್ಲಿ, ಮಧುಬನದ ಪಾಂಡವ ಭವನದಲ್ಲಿ, ಹಿಸ್ಟ್ರಿ ಹಾಲಿನಲ್ಲಿ ಎಲ್ಲ ಪೂರ್ವಜರಿಂದ ದೃಷ್ಟಿಯನ್ನು ಪಡೆಯುತ್ತಿದ್ದೇನೆ. ಮಮ್ಮ ಬ್ರಹ್ಮ ಬಾಬಾ ಎಲ್ಲ ಪೂರ್ವಜರು ದಾದಿ ದೀದಿ ಎಲ್ಲರಿಂದ ಪವಿತ್ರತೆಯ ಶಕ್ತಿಯನ್ನು ಪಡೆದುಕೊಳ್ಳುತ್ತಾ ನಿಧಾನವಾಗಿ ಶಾಂತಿ ಸ್ತಂಭದ ಮುಂದೆ ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್. ಸೆಕೆಂಡಿಗೆ ಮನಸ್ಸು ಬುದ್ಧಿಯನ್ನು ಎಲ್ಲಿ ಬೇಕೋ ಅಲ್ಲಿ ತೊಡಗಿಸುವ ತಾಕತ್ತು ಪರಮಾತ್ಮ ಕೊಟ್ಟಿದ್ದಾರೆ. ಅಂಥರ ಮನಸ್ಸನ್ನು ವಾಹನವನ್ನಾಗಿ ಮಾಡಿಕೊಂಡು ನಾವೆಲ್ಲರೂ ಸಂಗಮದ ಸ್ಥೂಲ ಮನೆಗೆ ಬಂದಿದ್ದೇವೆ. ಬ್ರಾಹ್ಮಣರಿದ್ದೇವೆ. ಶಾಂತಿ ಸ್ತಂಭ, ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಜ್. ನಿಧಾನವಾಗಿ ಬಾಪ್ದಾದಾರವರ ಕಮರದಲ್ಲಿ ಬನ್ನಿ. ಬಾಪ್ ಸಮಾನ ಭವದ ವರದಾನವನ್ನು ಪಡಿತಾ ಇದ್ದೇವೆ. ಫೌಂಟೇನ್ ರೂಪದಲ್ಲಿ ಬಾಪ್ದಾದಾರವರ ನಯನಗಳಿಂದ ಶಕ್ತಿಯ ಕಿರಣಗಳನ್ನು ಅನುಭವ ಮಾಡ್ತಾ ಇದ್ದೇನೆ. ಬಾಪ್ದಾದಾರವರ ಕಮರದಲ್ಲಿ ನಿಧಾನವಾಗಿ ಕುಟೀರಕ್ಕೆ ಬನ್ನಿ. ರೂ ಹರಿಹಾನ್ ಮಾಡ್ತಾ ನಾನಾತ್ಮ 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 ಎನ್ನುತ್ತಾ ಸ್ಮೃತಿಯ ಸ್ವರೂಪದಲ್ಲಿ ಸ್ಥಿತನಾಗುತ್ತಾ ಬ್ರಾಹ್ಮಣನಿಂದ ಫರಿಸ್ತಾಗುತ್ತಿದ್ದೇನೆ. ಹಗೂರತೆಯ ಅನುಭವ ಮಾಡುತ್ತಾ ಸೂಕ್ಷ್ಮ ವತನವನ್ನು ತಲುಪಿದ್ದೇನೆ. ಅವ್ಯಕ್ತ ಫಲಿಸ್ತಾ ಸ್ವರೂಪದಲ್ಲಿ ಅವ್ಯಕ್ತ ಬಾಪ್ದಾದಾರವರ ಜೊತೆಗೆ ರೂ ಹರಿಹಾನ್ ಮಾಡುತ್ತಾ ದೃಷ್ಟಿಯನ್ನು ಪಡೆಯುತ್ತಿದ್ದೇನೆ. ಬಾಪ್ದಾದ ವೆರಿ ಗುಡ್ ಬಚ್ಚೆ, ವಾಹ ಬಚ್ಚೆ, ವಾಹ ಎನ್ನುತ್ತಾ ಮತ್ತೆ ಮರಳಿ ಪರಮಧಾಮಕ್ಕೆ ಹೊರಟಿದೆ ಆತ್ಮ. ಸೂಕ್ಷ್ಮ ವತನದಲ್ಲಿ ಸೂಕ್ಷ್ಮ ಶರೀರವನ್ನು ಬಿಟ್ಟು ಆತ್ಮ ಜ್ಯೋತಿ ಮಾತ್ರ ಜಗಮಗಿಸುತ್ತ ಪರಮಧಾಮದಲ್ಲಿ ಅನುಭವ ಮಾಡ್ತಾ ಹೋಗಬೇಕು. ಓನ್ಲಿ ಓನ್ಲಿ ಬಾಯಲ್ಲಿ ಗುಣಗುಡೋದಲ್ಲ, ಪ್ರಾಕ್ಟಿಕಲ್. ನಾನು ಸೂಕ್ಷ್ಮ ವತನವಾಸಿ, ಪರಮಾತ್ಮ ನನ್ನ ಎದುರುಗಡೆ ಇದ್ದಾರೆ, ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ, ಮನಸ್ಸು ಬುದ್ಧಿ ಏಕಾಗ್ರವಾಗಿದೆ. ಈಗ ನಾನು ಆತ್ಮ ಬಿಂದುವಾಗಿ ಪರಮಧಾಮಕ್ಕೆ ಹೊರಟಿದ್ದೇನೆ. ನಿರ್ವಾಣ ಧಾಮವನ್ನು ತಲುಪಿದ್ದೇನೆ.
ಅನಾದಿ ಸ್ವರೂಪದಲ್ಲಿ ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿ ಕುಳಿತಿದ್ದೇನೆ. ಉಲ್ಟಾ ಕಲ್ಪವೃಕ್ಷ ಜ್ಞಾನ ಸೂರ್ಯನ ಸಂತಾನ, ಮಾಸ್ಟರ್ ಜ್ಞಾನ ಸೂರ್ಯನಾಗಿ ವಿಶ್ವಕ್ಕೆ ಜ್ಞಾನದ ಕಿರಣಗಳನ್ನು, ಶಕ್ತಿಯನ್ನು ಹರಡಿಸುತ್ತಿದ್ದೇನೆ. ಪರಮಧಾಮದಲ್ಲಿ ಬಿಂದು ಬಾಬರವರ ಜೊತೆ ಬಿಂದು ಆಗಿ ಅಶರೀರಿ ಜ್ವಾಲಾ ಸ್ವರೂಪದಲ್ಲಿ ಕುಳಿತು ಸಪ್ತಗುಣಿ ಸ್ವರೂಪದಲ್ಲಿ ನಾನಾತ್ಮ ಅನಾದಿ ಸ್ವರೂಪದಿಂದ ಆದಿ ದೇವತಾ ಸ್ವರೂಪದಲ್ಲಿ ಮರಳಿ ಪರಮಧಾಮದಿಂದ ಸತ್ಯಯುಗದಲ್ಲಿ ಅವತರಿಸುತ್ತಿದ್ದೇನೆ. ಜನ್ಮವನ್ನು ಪಡೀತಾ ಇದ್ದೇನೆ. ಸೃಷ್ಟಿಯ ಆದಿಕಾಲದಲ್ಲಿ ನಾನಾತ್ಮನ ಮೊದಲನೇ ಜನ್ಮ ಆದಿ ದೇವತಾ ಸ್ವರೂಪದಲ್ಲಿ, ಆದಿದೇವತಾ ಸ್ವರೂಪದಲ್ಲಿ ಸ್ವರ್ಗದಲ್ಲಿ ವೈಕುಂಠದಲ್ಲಿ ಸ್ವಯಂನ ನೋಡಬೇಕು. ಸ್ವಯಂನ ನೋಡ್ತಾ ಇದ್ದರೆ ಡಬಲ್ ಕಿರೀಟಧಾರಿ, ಡಬಲ್ ಅಹಿಂಸಕ್, ಮರ್ಯಾದಾ ಪುರುಷೋತ್ತಮ, ಸರ್ವಗುಣ ಸಂಪನ್ನ. ಪ್ರಾಕ್ಟಿಕಲ್ ಆಗಿದ್ದೀನಿ. ಎದುರುಗಡೆ ನೋಡಿ ವಜ್ರ ವೈಢೂರ್ಯದಿಂದ ಕೂಡಿರುವ ನನ್ನ ಉಡುಪು ತೊಡುಪುಗಳು ಮರ್ಯಾದಾ ಪುರುಷೋತ್ತಮನಾಗಿರುವುದನ್ನು ಅನುಭವ ಮಾಡ್ತಾ ಇದ್ದೀರಿ. ಪುಷ್ಪಕ ವಿಮಾನಗಳಿದೆ, ಮಹಲಗಳಿದೆ, ಶತಪ್ರಧಾನ ಪ್ರಕೃತಿ ಇದೆ. ಆದಿದೇವತಾ ಸ್ವರೂಪದಲ್ಲಿ ನಿರಂತರ ಅರ್ಧಕಲ್ಪ ಸುಖವೇ ಸುಖದ ಅನುಭೂತಿಯನ್ನು ಮಾಡಿ ನಾನಾತ್ಮ ಪೂಜ್ಯ ಸ್ವರೂಪದಲ್ಲಿ ಸುಂದರ ಸುಂದರವಾದ ಮಂದಿರದಲ್ಲಿ ಬನ್ನಿ. ವಾಪಸ್ ಜಡಮೂರ್ತಿಯ ರೂಪದಲ್ಲಿ ಕುಳಿತುಕೊಳ್ಳಿ. ವಿಧಿಪೂರ್ವಕವಾಗಿ ಪೂಜಿಸಲ್ಪಡ್ತಾ ಇದ್ದೀರಿ. ಸಾವಿರಾರು ಭಕ್ತ ಆತ್ಮಗಳು ನಮ್ಮ ಮಂದಿರಕ್ಕೆ ಬರ್ತಾ ಇದ್ದಾರೆ. ಸಾವಿರಾರು ಭಕ್ತ ಆತ್ಮಗಳ ಶುದ್ಧ ಹಾಗೂ ನಿಸ್ವಾರ್ಥ ಮನೋಕಾಮನೆಗಳನ್ನು ಪೂರ್ಣಗೊಳಿಸುತ್ತಿರುವ ಅನ್ನಪೂರ್ಣೇಶ್ವರಿಯಾಗಿದ್ದೀರಿ. ವಿಘ್ನ ವಿನಾಶ ಗಣೇಶ ಆಗಿದ್ದೀರಿ. ಮಹಾವೀರ ಹನುಮಾನ್ ಆಗಿದ್ದೀನಿ. ಅನುಭವ ಮಾಡ್ತಾ ಇದ್ದೀರಿ. ಮಾ ಲಕ್ಷ್ಮಿ, ಮಾ ಸರಸ್ವತಿ, ಮಾ ಸಂತೋಷಿ, ಮಾ ದುರ್ಗಾ, ಮಾ ಕಾಳಿ ರೂಪದಲ್ಲಿ ವಿಧಿಪೂರ್ವಕವಾಗಿ ಪೂಜಿಸಲ್ಪಡುತ್ತ ನಿರಂತರ ಭಕ್ತಾತ್ಮಗಳಿಗೆ ದರ್ಶನೀಯ ಮೂರ್ತಿ ಆತ್ಮನಾಗಿದ್ದೇನೆ. ಪೂಜ್ಯ ಸ್ವರೂಪದಿಂದ ಬ್ರಾಹ್ಮಣ ಸ್ವರೂಪಕ್ಕೆ ಬನ್ನಿ. ಮರಳಿ ಸಂಗಮಯುಗಿ ಸರ್ವೋಚ್ಚ ಸಂಪೂರ್ಣ ಬ್ರಾಹ್ಮಣ. ಸಂಗಮದ ಸ್ಥೂಲ ಮನೆ ಮಧುಬನ, ಮಧುಬನದ ಪಾಂಡವ ಭವನ, ಪಾಂಡವ ಭವನದ ಹಿಸ್ಟ್ರಿ ಹಾಲ್. ಎಲ್ಲ ಪೂರ್ವಜರು ಎಮರ್ಜ್ ಆಗಿದ್ದಾರೆ. ಪವಿತ್ರತೆಯ ಶಕ್ತಿಯನ್ನು ತುಂಬಿದ್ದಾರೆ. ಅನುಭವ ಮಾಡ್ತಾ ಇದ್ದೀರಿ. ಪವಿತ್ರತೆ ಶಕ್ತಿ ದೃಷ್ಟಿಯನ್ನು ಪಡಿತಾ ಇದ್ದೇವೆ. ಶಾಂತಿ ಸ್ತಂಭಕ್ಕೆ ಬನ್ನಿ. ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಡ್ಜ್. ಶಾಂತಿ ಸ್ತಂಭವನ್ನು ಸುತ್ತಿ ಸೆಕೆಂಡಿನಲ್ಲಿ ಅನುಭವ ಮಾಡ್ತಾ ಬಾಪ್ ದಾದಾರವರ ಕಮರಾದಲ್ಲಿ ಬಂದು ಕುಳಿತುಕೊಳ್ತಾ ಇದ್ದೇವೆ. ಬಾಪ್ ಸಮಾನುಭವದ ವರದಾನ ಪಡೆದುಕೊಳ್ತಾ ಚೆಹರೆಯಲ್ಲಿ ಅದೇ ಉಮ್ಮಂಗ, ಅದೇ ಉತ್ಸಾಹ ಇದೆ. ಬಾಪ್ ಸಮಾನುಭವದ ವರದಾನವನ್ನು ಪಡೆದು ಬಾಪ್ ದಾದಾರವರ ಕಮರಾದಿಂದ ಕುಟೀರಕ್ಕೆ ಬರ್ತಾ ಇದ್ದೇವೆ. ಕುಟೀರದಲ್ಲಿ ಬಾಬರವರ ಜೊತೆ ರೂಹರಿಹಾನ್ ಹೃದಯದ ಸಂಕಲ್ಪವನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಎಲ್ಲ ಸಂಕಲ್ಪಗಳನ್ನ ಸಂಪೂರ್ಣ ಸಮರ್ಪಿಸಿ ಹಗೂರರಾಗ್ತಾ ಇದ್ದೇವೆ. ಹಗೂರರಾಗಿ ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತರಾಗಿ ಬ್ರಾಹ್ಮಣರಿಂದ ಫರಿಷ್ಠಗಳಾಗ್ತಾ ಹಾರುತ್ತಿದ್ದೇವೆ. ಹಾರುತ್ತ ಸೂಕ್ಷ್ಮ ವಚನವನ್ನು ತಲುಪಿದ್ದೇವೆ. ಸೂಕ್ಷ್ಮ ವಚನದಲ್ಲಿ ಅವ್ಯಕ್ತ ಫರಿಷ್ಠಗಳಾಗಿ ಎದುರುಗಡೆ ನೋಡಿ ಬ್ರಹ್ಮ ಬಾಬಾ, ಅವರ ಬೃಕುಚಿಯ ಮಧ್ಯದಲ್ಲಿ ನೋಡಿ ಶಿವಬಾಬಾ. ಜ್ಞಾನ ಸೂರ್ಯ ಅವ್ಯಕ್ತ ಬಾಪ್ ದಾದಾರವರಿಂದ ನಿರಂತರ ದೃಷ್ಟಿಯನ್ನು ಪಡೆದುಕೊಳ್ತಾ ಇದ್ದೆ. ಪವರ್ಫುಲ್ ದೃಷ್ಟಿ, ಅಮರ ಭವದ ವರದಾನವನ್ನು ಪಡಿತಾ ಇದ್ದೇನೆ. ಡಬಲ್ ಲೈಟ್ ಫರಿಸ್ತಾ ಭವದ ವರದಾನವನ್ನು ಪಡಿತಾ ಇದ್ದೇನೆ. ಅನುಭವ ಮಾಡ್ತಾ ಇದ್ದಾರೆ. ಎಲ್ಲರೂ ಬಾಬಾ ನೋಡ್ತಾ ಇದ್ದಾರೆ. ಅನುಭವ ಮಾಡಿ ಸೂಕ್ಷ್ಮ ವಚನದಲ್ಲಿ ಡಬಲ್ ಕಿರೀಟಿದ್ದಾರೆ. ಡಬಲ್ ಕಿರೀಟ ಫರಿಸ್ತಾಸ್ ದೇವತಾ
ದೇವತಾಸು ಪೂಜ್ಯಸು ಬ್ರಾಹ್ಮಣಸು ಫರಿಸ್ತಾ ಅನುಭವ ಮಾಡಿ. ಈಗ ನೆಕ್ಸ್ಟ್ ಸೆಕೆಂಡಿನಲ್ಲಿ 20 ಸೆಕೆಂಡಿನಲ್ಲಿ 5 ಸ್ವರೂಪ ಅನುಭವ ಮಾಡಿ. ಫರಿಸ್ತಾಸು ದೇವತಾ ಅಂದ ತಕ್ಷಣ ಸ್ವರ್ಗ ನೆನಪು ಬರಬೇಕು. ದೇವತಾ ಸ್ವರೂಪದಿಂದ ಪೂಜ್ಯ ಸ್ವರೂಪ ಅಂದ ತಕ್ಷಣ ಮಂದಿರದಲ್ಲಿ ಕುಳಿತುಕೊಂಡು ಶಕ್ತಿಯನ್ನು ತುಂಬಬೇಕು ಭಕ್ತ ಆತ್ಮದಲ್ಲಿ. ಪೂಜ್ಯ ಸ್ವರೂಪದಿಂದ ಬ್ರಾಹ್ಮಣ ಸ್ವರೂಪ ಅಂದ ತಕ್ಷಣವೇ ಶಾಂತಿ ಸ್ತಂಭ, ಹಿಸ್ಟ್ರಿ ಹಾಲ್, ಬಾಪ್ ದಾದಾರವರ ಕಮರ, ಕುಟೀರ. ಈಗ ಬ್ರಾಹ್ಮಣಸು ಫರಿಸ್ತಾ ಸ್ವರೂಪದಲ್ಲಿ ಮತ್ತೆ ವಚನದಲ್ಲಿದ್ದೀರಿ. ಫರಿಸ್ತಾಸು ಜ್ಯೋತಿರ್ಬಿಂದು ಆಗ್ತಾ ಇದ್ದೇವೆ. ಬಿಂದು ಆಗಿ ಸೂಕ್ಷ್ಮ ವಚನದಿಂದ ಆತ್ಮ ಜ್ಯೋತಿ ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆ ಅನಾದಿ ಸ್ವರೂಪದಲ್ಲಿ ಕುಳಿತುಕೊಳ್ಳುತ್ತಿದ್ದೆ. ಜ್ಞಾನ ಸೂರ್ಯನ ಸಮಾನ ಬಿಂದು ಅಶರೀರಿ ಜ್ವಾಲಾ ಸ್ವರೂಪ ಅನಾದಿ ಸ್ವರೂಪದಿಂದ ಮರಳಿ ಆದಿದೇವತಾ ಸ್ವರೂಪದಲ್ಲಿ ಬನ್ನಿ, ಸ್ವರ್ಗದಲ್ಲಿ ಬನ್ನಿ, ವೈಕುಂಠದಲ್ಲಿ ಬನ್ನಿ, ಸತ್ಯಯುಗದಲ್ಲಿ ಬನ್ನಿ. ಬಂಗಾರದ ಮಹಲ್ಗಳು, ಪುಷ್ಪಕ ವಿಮಾನ, ಸ್ವರ್ಗದ ಅನುಭೂತಿಯನ್ನು ಮಾಡ್ತಾ ಇದ್ದೀವಿ. ಡಬಲ್ ಕಿರೀಟಧಾರಿ, ಡಬಲ್ ಅಹಿಂಸಕ ಮರ್ಯಾದ ಪುರುಷೋತ್ತಮ, ಸರ್ವಗುಣ ಸಂಪೂರ್ಣ ನಿರ್ವಿಕಾರ, 16 ಕಲಶ, ಆದಿದೇವತಾ ಸ್ವರೂಪದಿಂದ ಪೂಜ್ಯ ಸ್ವರೂಪದಲ್ಲಿ ಸೆಕೆಂಡ್ಗೆ ಶಿಫ್ಟ್ ಆಗ್ತಾ ಇರಬೇಕು. ಮನಸ್ಸು ಬುದ್ಧಿ ದಿವ್ಯ ನೇತ್ರದಿಂದ ಆತ್ಮ ಸ್ವಯಂವನ್ನು ನೋಡ್ತಾ ಇದ್ದೇನೆ, ಎಲ್ಲೆಲ್ಲಿ ಹೋಗ್ತಾ ಇದ್ದೇನೆ, ಹೇಗೆ ಏನೇನು ಮಾಡ್ತಾ ಇದ್ದೇನೆ ಅನುಭವ ಮಾಡಿ. ಮೊದಲು ಪರಮಧಾಮದಲ್ಲಿದ್ವಿ, ಪರಮಧಾಮದಿಂದ ಆದಿಕಾಲದಲ್ಲಿ ಬಂದ್ವಿ, ಆದಿದೇವತಾ ಆದ್ವಿ, ಆದಿದೇವತಾ ಸ್ವರೂಪದಿಂದ ಪೂಜ್ಯರಾದ್ವಿ, ಪೂಜ್ಯ ಸ್ವರೂಪದಲ್ಲಿದ್ದೇವೆ, ವಿಘ್ನ ವಿನಾಶಕ ಗಣೇಶ ರೂಪದಲ್ಲಿ, ಮಹಾವೀರ ಹನುಮಾನ್ ರೂಪದಲ್ಲಿ, ಮಾ ಲಕ್ಷ್ಮಿ ರೂಪದಲ್ಲಿ, ಮಾ ಸರಸ್ವತಿ ರೂಪದಲ್ಲಿ, ಹೀಗೆ ಜನಮೂರ್ತಿಯ ರೂಪದಲ್ಲಿ ವಿಧಿಪೂರ್ವಕವಾಗಿ ಪೂಜಿಸಲ್ಪಡುತ್ತಿರುವುದನ್ನು ಅನುಭವ ಮಾಡ್ತಾ ಇದ್ದೇನೆ. ಪ್ರಾಕ್ಟಿಕಲ್, ಎಲ್ಲ ಪ್ರಾಕ್ಟಿಕಲ್. ಮಂದಿರದಲ್ಲಿ ಅನುಭವ ಮಾಡಬೇಕು. ಸೆಕೆಂಡ್ನಲ್ಲಿ ಶಿಫ್ಟ್ ಆಗಬೇಕು. ಮನಸ್ಸು ಬುದ್ಧಿ ಮಾಡ್ತಾ ಇದ್ದೀರಿ. ಬಾಬಾ ನೋಡ್ತಾ ಇದ್ದಾರೆ. ವಾಹ ಬಚ್ಚೆ, ದಿವ್ಯ ಬುದ್ಧಿ ನೇತ್ರವನ್ನು ಯಾಕೆ ಕೊಟ್ಟಿದ್ದೇನೆ ಇದಕ್ಕೆ ಮಕ್ಕಳೇ? ಪೂಜ್ಯ ಸ್ವರೂಪದಿಂದ ಬ್ರಾಹ್ಮಣ ಸ್ವರೂಪಕ್ಕೆ ಬನ್ನಿ. ಬ್ರಾಹ್ಮಣ ಸ್ವರೂಪದಲ್ಲಿ ಸ್ಥಿತರಾಗಿದ್ದೀರಿ. ಸಂಗಮದ ಸ್ಥೂಲ ಮನೆಗೆ ಬನ್ನಿ. ಮಧುಬನದ ಪಾಂಡವ ಭವನ, ಹಿಸ್ಟ್ರಿ ಹಾಲ್, ಎಲ್ಲ ಪೂರ್ವಜರಿಂದ ದೃಷ್ಟಿ, ಶಾಂತಿ ಸ್ತಂಭ, ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಡ್ಜ್. ಶಾಂತಿ ಸ್ತಂಭವನ್ನು ಸುತ್ತಿ ಸೆಕೆಂಡಿನಲ್ಲಿ ಬಾಪ್ ದಾದಾರವರ ಕಮರ, ಬಾಪ್ ಸಮಾನ ಭವದ ವರದಾನ. ನೆಕ್ಸ್ಟ್ ಕುಟೀರಕ್ಕೆ ಬನ್ನಿ. ಹೃದಯದ ಸಂಕಲ್ಪವನ್ನು ಅರ್ಪಣೆ ಮಾಡುತ್ತ ಬ್ರಾಹ್ಮಣನಿಂದ ಫರಿಸ್ತಾ ಹಗೂರತೆಯ ಅನುಭವ ಮಾಡುತ್ತ ಫರಿಸ್ತಾ ಸ್ವರೂಪದಿಂದ ಅನುಭವ ಮಾಡ್ತಾ ಇದ್ದೇವೆ. ವಚನದಲ್ಲಿ ಬಾಪ್ ದಾದಾ ಇದ್ದಾರೆ. ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ, ಅವರ ಭೃಕುಟಿಯ ಮಧ್ಯದಲ್ಲಿ ಜ್ಞಾನ ಸೂರ್ಯ, ಅವರ ವರದಾನಿ ಹಸ್ತ ತಲೆಯ ಮೇಲೆ ನಿರಂತರ ತಪಸ್ವಿ ಮೂರಥ ಆತ್ಮಭವ ವರದಾನವನ್ನು ಕೊಡ್ತಾ ಇದ್ದಾರೆ. ಪ್ರಾಕ್ಟಿಕಲ್ ಅನುಭವ ಮಾಡ್ತಾ ಇದ್ದೀರಿ. ಬುದ್ಧಿ ಎಲ್ಲೂ ಇಲ್ಲ, ನಿರಂತರ ಇದೇ ಚಕ್ರದಲ್ಲಿ ಚಕ್ರವನ್ನು ಸುತ್ತಾ ಇದೆ ಆತ್ಮ. ನನ್ನದೇ ಆದ 84 ಜನ್ಮದ ಚಕ್ರವನ್ನು ಸುತ್ತಿದ್ದಾರೆ ಈಶ್ವರ. ನಿರಂತರ ಶಾರ್ಪ್ ಆಗ್ತಾ ಇದೆ ಚಕ್ರ, ಸ್ವದರ್ಶನ ಚಕ್ರ. ಬಾಪ್ದಾದ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ ವಚನದಲ್ಲಿ. ಅವ್ಯಕ್ತ ಫರಿಸ್ತಾಸು ಜ್ಯೋತಿರ್ಬಿಂದು
ಮತ್ತೆ ಪರಮಧಾಮದಲ್ಲಿ ಅನುಭವ ಮಾಡಬೇಕು. ಶಿಫ್ಟ್ ಆಗ್ತಾ ಇದೆಯಾ ಬುದ್ಧಿ? ಆತ್ಮ ಮನಸ್ಸು ಬುದ್ಧಿಯಿಂದ ಜಂಪ್ ಆಗ್ತಾ ಇದೆಯಾ? ಸೂಕ್ಷ್ಮವತನದಿಂದ ಪರಮಧಾಮಕ್ಕೆ ಸೆಕೆಂಡಿನಲ್ಲಿ ಜಂಪ್. ಪರಮಧಾಮದಲ್ಲಿ ಜ್ಞಾನ ಸೂರ್ಯನಿಂದ ಶಕ್ತಿಯನ್ನು ಪಡೆದು ಸೆಕೆಂಡಿನಲ್ಲಿ ಜೀವನ ಮುಕ್ತಿ, ಮತ್ತೆ ಕೆಳಗಡೆ ಜಂಪ್. ಅರ್ಥಾತ್ ಆತ್ಮ ಅವತರಿಸುತ್ತಿದೆ ಆದಿದೇವತಾ ಸ್ವರೂಪದಲ್ಲಿ, ಸ್ವರ್ಗದಲ್ಲಿ, ವೈಕುಂಠದಲ್ಲಿ, ಸತ್ಯಯುಗದಲ್ಲಿ. ಡಬಲ್ ಕಿರೀಟಧಾರಿ, ಡಬಲ್ ಅಹಿಂಸಕ, ಮರ್ಯಾದಾ ಪುರುಷೋತ್ತಮ, ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ, ಬಂಗಾರದ ಮಹಲುಗಳು, ಪುಷ್ಪಕ ವಿಮಾನ ಅನುಭವ ಮಾಡ್ತಾ 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 ಆದಿದೇವತಾ ಸ್ವರೂಪದಿಂದ ಪೂಜ್ಯ ಸ್ವರೂಪಕ್ಕೆ ಶಿಫ್ಟ್. ಪೂಜ್ಯ ಸ್ವರೂಪದಲ್ಲಿ ನೋಡಿ, ಮಂದಿರದಲ್ಲಿ ನೋಡಿ, ವಿಘ್ನ ವಿನಾಶಕ ಗಣೇಶ್, ಮಹಾವೀರ ಹನುಮಾನ್, ಮಹಾಲಕ್ಷ್ಮಿ, ಮಾ ಸರಸ್ವತಿ, ತಿರುಪತಿ ಬಾಲಾಜಿ, ವೀರಭದ್ರ ರೂಪದಲ್ಲಿ ನೋಡ್ತಾ ಇದ್ದೀರಿ. ಮಾ ಸಂತೋಷಿ, ಮಾ ಅನ್ನಪೂರ್ಣೇಶ್ವರಿ, ಮಾ ಶಾರದಮ್ಮ ನೋಡ್ತಾ ಇದ್ದೀರಿ. ನಿಮ್ಮ ಪೂಜ್ಯ ಸ್ವರೂಪವನ್ನು ಮಂದಿರದಲ್ಲಿ ವಿಧಿಪೂರ್ವಕವಾಗಿ ಪೂಜಿಸಲ್ಪಡ್ತಾ ಇದೆ. ಪೂಜ್ಯ ಸ್ವರೂಪದಿಂದ ಬ್ರಾಹ್ಮಣ ಸ್ವರೂಪ ಅಂದರೆ ಸೆಕೆಂಡಿನಲ್ಲಿ ಬನ್ನಿ ಮಧುಬನಕ್ಕೆ. ಮಂಡುಮನದ ಪಾಂಡವ ಭವನದ ಹಿಸ್ಟ್ರಿ ಹಾಲ್ ಎಲ್ಲ ಪೂರ್ವಜರ ಸೆಕೆಂಡಿನಲ್ಲಿ ಎಮರ್ಜ್ ಆಗಿ ಶಕ್ತಿ ಪವಿತ್ರತೆಯ ತಾಕತ್ತನ್ನು ತುಂಬುತ್ತಿದ್ದಾರೆ. ನಿಧಾನವಾಗಿ ಶಾಂತಿ ಸ್ತಂಭ, ಟವರ್ ಆಫ್ ಪೀಸ್. ಬುದ್ಧಿ ಇಲ್ಲೇ ಇದೆ ತಾನೆ. ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಡ್ಜ್. ಯಾರೆಲ್ಲ ಮಧುಬನವನ್ನು ನೋಡಿಲ್ಲ, ಬಾಬರವರೆಗೆ ಅರ್ಪಣೆ ಮಾಡಿ. ಬುದ್ಧಿ, ಸೂಕ್ಷ್ಮ ಬುದ್ಧಿಗೆ ಪರಮಾತ್ಮ ತೋರಿಸು, ಮಧುಬನ ಹೇಗಿದೆ ತೋರಿಸು ಅಂತ ಅನುಭವ ಮಾಡಬೇಕು. ನೋಡದೇ ಇರುವಂಥ ಅನುಭವ ಮಾಡಿ. Tower of peace, tower of purity, tower of might, tower of knowledge, ಶಾಂತಿ ಸ್ತಂಭವನ್ನು ಸುತ್ತಿ ಶಕ್ತಿಶಾಲಿ ಆತ್ಮನಾಗಿ ಬಾಪ್ದಾದಾರವರ ಕಮರಾದಲ್ಲಿ ಬನ್ನಿ. ಬಾಪ್ದಾದಾರವರ ಕಮರಾದಲ್ಲಿ ಬನ್ನಿ. ಬಾಪ್ದಾದಾರವರ ಕಮರಾದಲ್ಲಿ ಬನ್ನಿ. ಬಾಪ್ ಸಮಾನ ಭವದ ವರದಾನವನ್ನು ಪಡೆಯಿರಿ. ಯಾರಿಗೆ ಶಾರೀರಿಕ ತೊಂದರೆಗಳಿದೆ, ಸೆಕೆಂಡಿನಲ್ಲಿ ಪರಮಾತ್ಮ ಬಾಪ್ದಾದ ದೃಷ್ಟಿ ಕೊಡ್ತಾ ಇದ್ದಾರೆ, ಸರಿ ಮಾಡ್ತಾ ಇದ್ದಾರೆ. ಶಾರೀರಿಕ ರೋಗಗಳಿಂದ ಮುಕ್ತಿ, ವಿಘ್ನಗಳಿಂದ ಮುಕ್ತಿ, ಭೋಗಿಸುವುದರಿಂದ ಮುಕ್ತಿ. ಪರಮಾತ್ಮ ಸೆಕೆಂಡಿನ ದೃಷ್ಟಿ, ಪವರ್ಫುಲ್ ದೃಷ್ಟಿ, ಬಾಪ್ ಸಮಾನ ಭವದ ವರದಾನ. ಕುಟೀರಕ್ಕೆ ಬನ್ನಿ, ರೂಹರಿಹಾನ್ ಮಾಡಿ, ಹೃದಯದ ಸಂಕಲ್ಪವನ್ನು ಅರ್ಪಣೆ ಮಾಡಿ. ಸ್ನೇಹದ ರೂಹರಿಹಾನ್ ವಾರ್ತಾಲಾಪ ಲೆಟರನ್ನು ಬರೀರಿ. ಬುದ್ಧಿಯಿಂದ ಪರಮಾತ್ಮನಿಗೆ ಅರ್ಪಣೆ ಮಾಡಿ. ಧನ್ಯವಾದಗಳು ಎಂದು ಎಲ್ಲ ಅರ್ಪಣೆ ಮಾಡಿ ನಿಶ್ಚಿಂತ ಚಕ್ರವರ್ತಿ ಅನುಭವ ಮಾಡುತ್ತ ಬ್ರಾಹ್ಮಣನಿಂದ ಫರಿಸ್ತಾಗಿ ಹಾರಿ, ಫರಿಸ್ತಾಗಿ ಹಾರಿ, ಫರಿಸ್ತಾಗಿ ಹಾರಿ, ಫರಿಸ್ತಾಗಿ ಸೂಕ್ಷ್ಮ ವಚನವನ್ನು ತಲುಪಿದ್ದೇವೆ. ಸೂಕ್ಷ್ಮ ವಚನದಲ್ಲಿ ಎದುರುಗಡೆ ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ. ಪವರ್ಫುಲ್ ದೃಷ್ಟಿ, ಪವರ್ಫುಲ್ ದೃಷ್ಟಿ, ಪವರ್ಫುಲ್ ದೃಷ್ಟಿ ನೋಡಬೇಕು. ದಿವ್ಯ ಫರಿಸ್ತ ಬ್ರಹ್ಮ ಬಾಬಾ, ಅವರ ಭೃಕುಟಿಯ ಮಧ್ಯದಲ್ಲಿ ಜ್ಞಾನ ಸೂರ್ಯ. ಅಜ್ಞಾನ ಸೂರ್ಯನಿಂದ ಸರ್ವಶಕ್ತಿಯ ಕಿರಣಗಳು ಪೌಂಟೇನು ರೂಪದಲ್ಲಿ ನಿರಂತರ ನನಾತ್ಮನಲ್ಲಿ ತುಂಬಿಕೊಳ್ಳುತ್ತಿರುವ ಅನುಭವ. ದೃಷ್ಟಿಯನ್ನು ಪಡೆದುಕೊಂಡು ಅಮರ ಭವ, ನಿರಂತರ ತಪಸ್ವಿ ಭವ, ವರದಾನವನ್ನು ಪಡೆದು ವರದಾನವನ್ನು ಪಡೆದು ಫರಿಸ್ತಾಸು ಚೂತಿರಬಿಂದು ಪರಮಧಾಮದಲ್ಲಿ ಬನ್ನಿ. ಮತ್ತೆ ಪರಮಧಾಮದಲ್ಲಿ
ಜ್ಞಾನ ಸೂರ್ಯನ ಜೊತೆ ಕಂಬೈನ್ಡ್ ಟಚ್ ಮಾಡಿ, ಸರ್ವಶಕ್ತಿವಂತ ಪರಮಾತ್ಮನನ್ನು ಟಚ್ ಮಾಡಿ ಬುದ್ಧಿಯಿಂದ. ಮನಸ್ಸು ಬುದ್ಧಿಗೆ ಮಾಲೀಕರಾಗಿ ಬಿಂದು ಸ್ವರೂಪದಲ್ಲಿ ಜ್ಞಾನ ಸೂರ್ಯನ ಕಂಬೈನ್ ಸ್ವರೂಪದಲ್ಲಿ ಯೋಗ ಅಗ್ನಿಯ ಅನುಭೂತಿ ಮಾಡ್ತಾ ಇದ್ದೀನಿ. ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮ. ನಾನಾತ್ಮ ಪರಮಧಾಮದಿಂದ ಅನಾದಿ ಸ್ವರೂಪದಿಂದ ನಿಧಾನವಾಗಿ ಸೃಷ್ಟಿಯ ಆದಿಕಾಲದಲ್ಲಿ ಆದಿ ದೇವತಾ ಸ್ವರೂಪದಲ್ಲಿ ಅವತರಿಸುತ್ತಿದ್ದೇನೆ. ಸ್ವರ್ಗದಲ್ಲಿ ವೈಕುಂಠದಲ್ಲಿ ಡಬಲ್ ಕಿರೀಟಧಾರಿ, ಡಬಲ್ ಅಹಿಂಸಕ್, ಮರ್ಯಾದ ಪುರುಷೋತ್ತಮ್, ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ, 16 ಕಲ ಸಂಪೂರ್ಣ, ಬಂಗಾರದ ಮಹಲುಗಳು, ಪುಷ್ಪಕ ವಿಮಾನಗಳು, ಹಾಲಿನ ನದೆ, ಬಂಗಾರದ ಮಹಲ್ ಅನುಭವ ಮಾಡುತ್ತಾ ಆದಿದೇವತಾ ಸ್ವರೂಪದಿಂದ ನೆಕ್ಸ್ಟ್ ಪೂಜ್ಯ ಸ್ವರೂಪಕ್ಕೆ ಶಿಫ್ಟ್ ಆಗ್ತಾ ಇದೆ. ಆತ್ಮ ಅನುಭವ ಮಾಡಿ. ಸುತ್ತಾ ಇದ್ದೇನೆ ಸ್ವದರ್ಶನ ಚಕ್ರ. ನಾನಾತ್ಮ ಸ್ವದರ್ಶನ ಚಕ್ರಧಾರಿ, ಮಾಸ್ಟರ್ ತ್ರಿಕಾಲದರ್ಶಿ, ಮಾಸ್ಟರ್ ತ್ರಿನೇತ್ರಿ. ಅನುಭವ ಮಾಡಿ. ಮಾಸ್ಟರ್ ತ್ರಿನೇತ್ರಿ ದಿವ್ಯ ನೇತ್ರದಿಂದ ನಾನಾತ್ಮ ಪೂಜ್ಯ ಸ್ವರೂಪದಲ್ಲಿ ಸ್ವಯಂವನ್ನು ನೋಡ್ತಾ ಇದ್ದೀನಿ. ಅನುಭವ ಮಾಡ್ತಾ ಇದ್ದೀರಿ. ಆದಿಯಿಂದ ಮಧ್ಯದಲ್ಲಿ ಬಂದು ಪೂಜ್ಯ ಸ್ವರೂಪದಲ್ಲಿ, ವಿಘ್ನ ವಿನಾಶಕ ಗಣೇಶ್ ರೂಪದಲ್ಲಿ, ಮಹಾವೀರ್ ಹನುಮಾನ್ ರೂಪದಲ್ಲಿ, ಮಾ ಲಕ್ಷ್ಮಿ, ಮಾ ಸರಸ್ವತಿ, ಮಾ ಸಂತೋಷಿ, ಮಾ ಅನ್ನಪೂರ್ಣೇಶ್ವರಿ, ಮಾ ಪಾರ್ವತಿ ಅನುಭವ ಮಾಡ್ತಾ ಇದ್ದೀರಿ. ವೀರಭದ್ರ ರೂಪದಲ್ಲಿ, ತಿರುಪತಿ ಬಾಲಾಜಿ ರೂಪದಲ್ಲಿ ಸುಂದರ ಸುಂದರವಾದ ಮಂದಿರವಿದೆ. ನಮ್ಮದೇ ಆದ ಮಂದಿರ. ಮಂದಿರದ ಮುಂದೆ ಸಾವಿರಾರು ಭಕ್ತಾತ್ಮಗಳು. ಅವೆಲ್ಲ ಭಕ್ತಾತ್ಮಗಳ ಶುದ್ಧ ಹಾಗೂ ನಿಸ್ವಾರ್ಥ ಮನೋಕಾಮನೆಗಳನ್ನು ಪೂರ್ಣಗೊಳಿಸ್ತಾ ಇದ್ದೇನೆ. ವಾಹ ಪೂಜ್ಯ ಸ್ವರೂಪದಿಂದ ನಾನಾತ್ಮ, ಪೂಜ್ಯ ಸ್ವರೂಪ ದರ್ಶನೀಯ ಮೂರಥ ಆತ್ಮನಿಂದ ನಾನಾತ್ಮ ಬ್ರಾಹ್ಮಣ ಸ್ವರೂಪದಲ್ಲಿ ಬಂದಿದ್ದೇನೆ. ಬ್ರಾಹ್ಮಣ ಸ್ವರೂಪದಲ್ಲಿ ಸ್ವಯಂವನ್ನು ನೋಡಿ. ವೈಟ್ ಆ್ಯಂಡ್ ವೈಟಲ್ಲಿ ನೋಡಿ. ಸಂಗಮದ ಸ್ಥೂಲ ಮನೆ ಮಧುಬನಕ್ಕೆ ಬನ್ನಿ. ಮಧುಬನದ ಪಾಂಡವ ಭವನದ ಹಿಸ್ಟ್ರಿ ಹಾಲ್, ಎಲ್ಲ ಪೂರ್ವಜರಿಂದ ದೃಷ್ಟಿ ವಾರ್ತಾಲಾಪ, ಎಲ್ಲ ವ್ಯರ್ಥಗಳಿಂದ ಮುಕ್ತ. ನಿಧಾನವಾಗಿ ಶಾಂತಿ ಸ್ತಂಭ. ಯಾರ ಬುದ್ಧಿ ತೀಕ್ಷ್ಣವಾಗಿದೆ, ಸ್ಟ್ರಾಂಗ್, ಮನಸ್ಸು ಸ್ಟ್ರಾಂಗ್ ಆಗಿದೆ, ಪರಮಾತ್ಮನ ಮೇಲೆ ನಿಶ್ಚಯವಿದೆ, ಈ ಸಮಯದಲ್ಲಿ ಸ್ವಯಂ ಪರಮಾತ್ಮ ನನಗೆ ಸ್ವದರ್ಶನ ಚಕ್ರಧಾರಿ ಅನುಭವ ಮಾಡಿಸ್ತಾ ಇದ್ದಾರೆ ಎಂಬುವ ನಿಶ್ಚಯ ಇದೆ. ಅವರೆಲ್ಲರ ಬುದ್ಧಿಯ ಲೈನ್ 100% ಕ್ಲಿಯರ್ ಇದೆ. ಸೆಕೆಂಡಿಗೆ ಮನಸ್ಸು ಬುದ್ಧಿ ಶಿಫ್ಟ್ ಆಗುತ್ತೆ. ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತೆ, ಸ್ವಯಂನ ದರ್ಶನವನ್ನು ಮಾಡುತ್ತೆ. ಆತ್ಮ ಇವಾಗ ಎಲ್ಲಿದೆ? ಸಂಗಮದ ಸ್ಥೂಲ ಮನೆ ಮಧುಬನದ ಪಾಂಡವ ಭವನದ ಹಿಸ್ಟ್ರಿ ಹಾಲಿನಿಂದ ಶಾಂತಿ ಸ್ತಂಭ ಅನುಭವ ಮಾಡಿ. ಶಾಂತಿ ಸ್ತಂಭ, ಟವರ್ ಆಫ್ ಪೀಸ್, ಅದೇ ಉಮಂಗ, ಅದೇ ಉತ್ಸಾಹ ಇದೆ. ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಜ್ ಅನ್ನು ಸುತ್ತ ಹಾಕುವ ಸೆಕೆಂಡಿನಲ್ಲಿ ಬಾಪ್ದಾದ ಪ್ರತ್ಯಕ್ಷರಾಗಿ ಮುಗುಳ್ನಗುತ್ಸ. ವಾಹ ಬಚ್ಚೆ, ಜೀತೆ ರಹೋ ಬಚ್ಚೆ, ಓಡುತ್ತೆ ರಹೋ ಬಚ್ಚೆ ಎನ್ನುತ್ತಿದ್ದಾರೆ. ಬ್ರಹ್ಮ ಬಾಬಾರವರ ಪ್ರಕೃತಿಯ ಮಧ್ಯದಲ್ಲಿ ಜ್ಞಾನ ಸೂರ್ಯ ಇದ್ದಾರೆ. ಶಾಂತಿ ಸ್ತಂಭದಲ್ಲಿ ಬಾಪ್ದಾದ ಪವರ್ಫುಲ್ ಶಕ್ತಿಯನ್ನು ತುಂಬುತ್ತಾ ನಮ್ಮೆಲ್ಲರಿಗೆ ಹೈ ಜಂಪ್ ಕೊಡಿಸ್ತಾ ಇದ್ದಾರೆ, ತಾಕತ್ತನ್ನು ತುಂಬುತ್ತಾ ಇದ್ದಾರೆ. ನಾನಾತ್ಮ ನೆಕ್ಸ್ಟ್ ಸೆಕೆಂಡ್ ಬಾಪ್ದಾದಾರವರ ಕಮರಾದಲ್ಲಿ ಬಂದು ಕುಳಿತುಕೊಳ್ತಾರೆ. ಬಾಪ್ದಾದಾರವರ ಕಮರ. ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿದ್ದೀರಿ. ಯಾರು ನಿದ್ರಿಸುತ್ತಿಲ್ಲ. 100% ಜಾಗೃತಿ. ಸ್ವದರ್ಶನ ಚಕ್ರಧಾರಿಗಳಾಗಿದ್ದೇವೆ. ಡೈರೆಕ್ಟ್ ಈಶ್ವರನ ಡೈರೆಕ್ಷನ್ ಅನುಗುಣವಾಗಿ ನಡೀತಾ ಇರುವ ಸ್ವದರ್ಶನ ಚಕ್ರಧಾರಿಗಳು. ಬಾಪ್ದಾದಾರವರಿಂದ ಬಾಪ್ಸಮಾನುಭವದ ವರದಾನವನ್ನು ಪಡೆದು ಕುಟೀರಕ್ಕೆ ಬಂದು ಕುಟೀರದಲ್ಲಿ ಬಾಬರವರ ಜೊತೆ ಹೃದಯಾಳದ ಮಾತುಗಳನ್ನ ಹೇಳಿಕೊಳ್ಳುತ್ತಾ ಹಗೂರರಾಗ್ತಾ ಇದ್ದೆ. ಎಲ್ಲ ಮಾತುಗಳನ್ನ ಹೇಳಿ ಶಾರೀರಿಕ ತೊಂದರೆ, ಮಾನಸಿಕ ತೊಂದರೆ, ಅಕ್ಕಪಕ್ಕದಲ್ಲಿರುವ ಆತ್ಮಗಳು ಏನೇ ಇದ್ದರೂ ಕೂಡ ಪಕ್ಕ ಕ್ಲಿಯರ್ ಆಗ್ತಾಯಿದೆ. ಹಗೂರರಾಗ್ತಿದ್ವಿ. ಬಾಪ್ದಾದ ನೋಡ್ತಾ ಇದ್ದಾರೆ. ಅನುಭವ ಮಾಡ್ತಾ ಇದ್ದೀರಿ.
ಬಾಬಾ ನೋಡ್ತಾ ಇದ್ದಾರೆ, ಜಾಗೃತ ಅವಸ್ಥೆಯಲ್ಲಿದ್ದೀರಿ, ಬಾಬಾ ನೋಡ್ತಾ ಇದ್ದಾರೆ, ಅನುಭವ ಮಾಡ್ತಾ ಇದ್ದೀರಿ. ಬಾಬರವರ ಕುಟೀರದಲ್ಲಿ ಸ್ಮೃತಿ ಸ್ವರೂಪದಲ್ಲಿ ಬ್ರಾಹ್ಮಣನಿಂದ ಫರಿಷ್ಠಗಳಾಗಿ ಹಾರುತ್ತ 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 ಸೂಕ್ಷ್ಮವತನವನ್ನು ಮರಳಿ ತಲುಪಿದ್ದೇವೆ. ಅವ್ಯಕ್ತ ಫರಿಷ್ಠಗಳಾಗಿದ್ದೇವೆ, ಅವ್ಯಕ್ತ ವತನದಲ್ಲಿದ್ದೇವೆ. ಪ್ರಾಕ್ಟಿಕಲ್ ಅನುಭವ ಸ್ವದರ್ಶನ ಚಕ್ರ, ಪ್ರಾಕ್ಟಿಕಲ್ ಅನುಭವ ಸ್ವದರ್ಶನ ಚಕ್ರ ತಿರುಗುತ್ತಿದೆ. ಎಲ್ಲ ಮಾಯೆಯ ಚೆಂಡನ್ನು ಕತ್ತರಿಸುತ್ತಿದೆ. ವಿಘ್ನಗಳೆಲ್ಲ ಹರಿದು ಹೋಗಿದೆ. ವಿಘ್ನ ವಿನಾಶಕರಾಗಿದ್ದೇವೆ. ಅನುಭವ ಮಾಡಿ ಸೂಕ್ಷ್ಮವತನದಲ್ಲಿ ಅವ್ಯಕ್ತ ಫರಿಷ್ಠ, ಎದುರುಗಡೆ ದಿವ್ಯ ಫರಿಷ್ಠ ಬ್ರಹ್ಮ ಬಾಬಾ ಮುಗುಳ್ ನಗುಚ್ಚ ವಾಹ ಬಚ್ಚೆ, ಮೇರೆ ಸಮಾನ್ ಬನ್ ರಹೆ ಹೋ ವಾಹ ಬಚ್ಚೆ ಅಂತಿದ್ದಾರೆ ಬ್ರಹ್ಮ ಬಾಬಾ. ಅವರ ಭೃಕುಟಿಯ ಮಧ್ಯದಲ್ಲಿ ಶಿವ ಬಾಬಾ ಮುಗುಳ್ನಗ್ತಾ ಇದ್ದಾರೆ, ಮುಗುಳ್ನಗ್ತಾ ಇದ್ದಾರೆ. ಅನುಭವ ಮಾಡಿ. ಫರಿಷ್ಠಾಸು ಜ್ಯೋತಿರ್ಬಿಂದು ಬನು, ಸೆಕೆಂಡಿನಲ್ಲಿ ಜ್ಯೋತಿರ್ಬಿಂದು ಆಗಿ ಪರಮಧಾಮದಲ್ಲಿ ಸ್ಥಿತ ಬಿಂದು ಸ್ವರೂಪ ಆದಿ ದೇವತಾ ಸ್ವರೂಪದಲ್ಲಿ ಬನ್ನಿ. ಸ್ವರ್ಗದಲ್ಲಿ ವೈಕುಂಠದಲ್ಲಿ ಸ್ವಯಂವನ್ನು ನೋಡಿ. ಡಬಲ್ ಕಿರೀಟಧಾರಿ, ಡಬಲ್ ಅಹಿಂಸಕ, ಮರ್ಯಾದ ಪುರುಷೋತ್ತಮ ಆದಿದೇವತಾ ಸ್ವರೂಪದಿಂದ ಪೂಜ್ಯ ಸ್ವರೂಪದಲ್ಲಿ ಬನ್ನಿ. ಸೆಕೆಂಡ್ನಲ್ಲಿ ಬನ್ನಿ. ಪೂಜ್ಯ ಸ್ವರೂಪದಲ್ಲಿ ಹೇಗಿದ್ದೇನೆ? ಮಂದಿರದಲ್ಲಿದ್ದೇನೆ. ಜನಮೂರ್ತಿಯ ರೂಪದಲ್ಲಿ ಪೂಜಿಸಲ್ಪಡ್ತಾ ಇದ್ದೇನೆ. ಎಲ್ಲ ಭಕ್ತಾತ್ಮರುಗಳ ಶುದ್ಧ ಮನೋಕಾಮನೆಗಳನ್ನು ಪೂರ್ಣಗೊಳಿಸ್ತಾ ಇದ್ದೇನೆ. ನಿಸ್ವಾರ್ಥ ಮನೋಕಾಮನೆಗಳನ್ನು ಪೂರ್ಣಗೊಳಿಸ್ತಾ ಇದ್ದೇನೆ. ಪೂಜ್ಯ ಸ್ವರೂಪದಿಂದ ಬ್ರಾಹ್ಮಣ ಸ್ವರೂಪಕ್ಕೆ ಬನ್ನಿ. ಬ್ರಾಹ್ಮಣ ಸ್ವರೂಪದಲ್ಲಿ ಪರಮಾತ್ಮನ ವಿದ್ಯಾರ್ಥಿಯಾಗಿ ಓದ್ತಾ ಇರುವುದನ್ನು ಅನುಭವ ಮಾಡಿ. ಸಂಗಮದ ಸ್ಥೂಲ ಮನೆಗೆ ಬನ್ನಿ, ಮಧುಬನಕ್ಕೆ ಬನ್ನಿ, ಮಧುಬನದ ಪಾಂಡವ ಭವನಕ್ಕೆ ಬನ್ನಿ. ಪಾಂಡವ ಭವನದ ಹಿಸ್ಟ್ರಿ ಹಾಲಿನಲ್ಲಿ ಕುಳಿತುಕೊಳ್ಳಿ. ಎಲ್ಲ ಪೂರ್ವಜರು ಇಮರ್ಜ್ ಆಗಿ ದೃಷ್ಟಿಯನ್ನು ಕೊಡ್ತಾ ಇರುವುದನ್ನು ಅನುಭವ ಮಾಡಿ. ನಿಧಾನವಾಗಿ ಮತ್ತೆ ಶಾಂತಿ ಸ್ತಂಭಕ್ಕೆ ಬನ್ನಿ. ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಡ್ಜ್ ಅನುಭವ ಮಾಡ್ತಾ ಇದ್ದೀರಿ ತಾನೆ? ಬಾಬಾ ನೋಡ್ತಾ ಇದ್ದಾರೆ. ಜಾಗೃತ ಅವಸ್ಥೆಯಲ್ಲಿದ್ದೀರಿ ತಾನೆ? ಬಾಬಾ ನೋಡ್ತಾ ಇದ್ದಾರೆ. ಶಾಂತಿ ಸ್ತಂಭವನ್ನು ಸುತ್ತಿ ಪವರ್ಫುಲ್ ಅನುಭವ ಮಾಡುತ್ತ ನಿಧಾನವಾಗಿ ಬಾಪ್ ದಾದಾರವರ ಕಮರದಲ್ಲಿ ಬನ್ನಿ. ಸುತ್ತಿ 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 ಸ್ವದರ್ಶನ ಚಕ್ರಧಾರಿ ಭವದ ವರದಾನ ಪ್ರಾಕ್ಟಿಕಲ್ ಅನುಭೂತಿ. ನಿಧಾನವಾಗಿ ಬನ್ನಿ. ಬಾಪ್ ದಾದಾರವರ ಕಮರದಲ್ಲಿ ಕುಳಿತುಕೊಳ್ಳಿ. ಬಾಪ್ ಸಮಾನುಭವದ ವರದಾನವನ್ನು ಪಡೆದುಕೊಳ್ಳುತ್ತೆ. ಬಾಪ್ ಸಮಾನುಭವದ ವರದಾನವನ್ನು ಪಡೆದ ಬನ್ನಿ ವಾಪಸ್ ಕುಟೀರಕ್ಕೆ. ಕುಟೀರದಲ್ಲಿ ಕುಳಿತುಕೊಂಡು ರೂಹರಿಹಾನ ಮಾಡುತ್ತಾ ನಾನಾತ್ಮ ಬ್ರಾಹ್ಮಣನಿಂದ ಫರಿಷ್ಠ ಆಗಿದ್ದೇನೆ, ಫರಿಷ್ಠ ಆಗಿದ್ದೇನೆ, ಫರಿಷ್ಠ ಸ್ವರೂಪದಲ್ಲಿ ಸೂಕ್ಷ್ಮವತನದಲ್ಲಿ ಅವ್ಯಕ್ತ ಬಾಪ್ ದಾದಾರವರ ಜೊತೆ ರೂಹರಿಹಾನ್ ದೃಷ್ಟಿಯನ್ನು ಪಡೆದುಕೊಳ್ಳುತ್ತಿದ್ದೇನೆ. ಅಮರ ಭವ ನಿರಂತರ ತಪಸ್ವಿ ಮೂರ್ತ ಆತ್ಮ ಭವ, ಅಮರ ಭವ ನಿರಂತರ ತಪಸ್ವಿ ಮೂರ್ತ ಆತ್ಮ ಭವ. ವರದಾನವನ್ನು ಪಡೆದು ನಾನಾತ್ಮ ಫರಿಷ್ಠಾಸೋ ಜ್ಯೋತಿರ್ಬಿಂದು ಆಗುತ್ತಿದ್ದೇನೆ. ಅನುಭವ ಮಾಡಿ. ಮತ್ತು ಈಗ ಸೂಕ್ಷ್ಮವತನದಿಂದ ಪರಮಧಾಮದಲ್ಲಿ ಬಿಂದು ಸ್ವರೂಪದಲ್ಲಿ ಸ್ಥಿತನಾಗಿ ಅಂಶ ಮಾತ್ರನೂ ಎಲ್ಲಿನೂ ಕೂಡ ಮನಸ್ಸು ಬುದ್ಧಿಗೆ ಪುರುಸೊತ್ತಿಲ್ಲ. ಮನಸ್ಸು ಬುದ್ಧಿಯಲ್ಲಿ ಇವೆರಡೇ ಮೂರೇ ಸಂಕಲ್ಪ ನಡೀತಾ ಇರಬೇಕು. ನಾನಾತ್ಮ ಫರಿಷ್ಠ ಸ್ವರೂಪದಿಂದ ಬಿಂದು, ಬಿಂದು ಅಂದರೆ ಪರಮಧಾಮ, ಪರಮಧಾಮದಿಂದ ಕೆಳಗಡೆ ಇಳಿದು ಆದಿದೇವತಾ ಸ್ವರೂಪ, ಆದಿದೇವತಾ ಸ್ವರೂಪದಲ್ಲಿ ಸುಖದ ಅನುಭೂತಿ ಮಾಡಿ ಡಬಲ್ ಕಿರೀಟಧಾರಿಯಾಗಿ, ಡಬಲ್ ಅಹಿಂಸಕನಾಗಿ, ಮರ್ಯಾದ ಪುರುಷೋತ್ತಮನಾಗಿ, ಸರ್ವಗುಣ ಸಂಪನ್ನನಾಗಿ, ಬಂಗಾರದ ಮಹಲಗಳನ್ನು ಅನುಭವ ಮಾಡಿ, ಸುಖದ ಅನುಭವ ಮಾಡಿ, ಆದಿದೇವತಾ ಸ್ವರೂಪದಿಂದ ಪೂಜ್ಯ ಸ್ವರೂಪ. ಪೂಜ್ಯ ಸ್ವರೂಪ ಅಂದ ತಕ್ಷಣ ಎಲ್ಲರೂ ಎಲ್ಲಿ ಬರ್ತೀರಿ? ನಿಮ್ಮ ಮಂದಿರದಲ್ಲಿ ಬರ್ತೀವಿ. ನಾವೆಲ್ಲರೂ ಮಂದಿರದಲ್ಲಿದ್ದೇವೆ, ಪೂಜಿಸಲ್ಪಡ್ತಾ ಇದ್ದೇವೆ. ಪೂಜ್ಯ ಸ್ವರೂಪ ವಿನಾಶಕ ಗಣೇಶ ರೂಪ, ಮಹಾವೀರನ್ ಮಾನ್ ರೂಪದಲ್ಲಿ ಪದೇ ಪದೇ ಸ್ಮೃತಿಯಲ್ಲಿ ತನ್ನಿ, ಪದೇ ಪದೇ ಸ್ಮೃತಿಯಲ್ಲಿ ತನ್ನಿ. ಹೇಗೆ ಸಾಕಾರ ಶರೀರ ನಾವೇನು ಸ್ಮೃತಿಯಲ್ಲಿ ಇಲ್ಲಿ ಬೇಡ ಅಂದ್ರೂ ಕೂಡ ಪದೇ ಪದೇ ಬರುತ್ತೆ ಶರೀರ ಅಂತ. ಹಾಗೆ ನಮ್ಮದೇ ಆದ ಸ್ವದರ್ಶನವನ್ನು ಮಾಡ್ತಾ ಇದ್ದೇವೆ. ನಮ್ಮದೇ 5 ಸ್ವರೂಪಗಳಿದೆ. ಪೂಜ್ಯ ಸ್ವರೂಪದಲ್ಲಿ ನೋಡ್ತಾ ಇದ್ದೇವೆ, ಮಂದಿರದಲ್ಲಿ ಪೂಜಿಸಲ್ಪಡ್ತಾ ಇದ್ದೇವೆ. ನಿಧಾನವಾಗಿ ಬ್ರಾಹ್ಮಣ ಸ್ವರೂಪದಲ್ಲಿ ಸ್ವಯಂವನ್ನು ನೋಡಿ.
ಬ್ರಾಹ್ಮಣ ಸ್ವರೂಪ, ಸಂಗಮದ ಸ್ಥೂಲ ಮನೆ, ಮಧುಬನದಲ್ಲಿ ನೋಡಿ ಶಾಂತಿ ಸ್ತಂಭವನ್ನು ಸುತ್ತುತ್ತಾ ಹಿಸ್ಟ್ರಿ ಹಾಲಲ್ಲಿ ಎಲ್ಲ ಪೂರ್ವಜರಿಂದ ದೃಷ್ಟಿ. ಬಾಪ್ ದಾದಾರವರ ಕಮರಾದಲ್ಲಿ ಬಾಪ್ ಸಮಾನುಭವದ ವರದಾನ ಪಡೆದು ಕುಟೀರದಲ್ಲಿ ಬಂದು ಪರಮಾತ್ಮನಿಗೆ ಎಲ್ಲ ಹೃದಯದ ಮಾತುಗಳನ್ನ ಹೇಳಿಕೊಂಡು ಹಗೂರರಾಗಿ ಹಾರಿ ಬ್ರಾಹ್ಮಣರಿಂದ ಫರಿಸ್ತಾ ಸ್ವರೂಪದಲ್ಲಿ ಬಾಪ್ ದಾದಾರವರ ಸಮ್ಮುಖದಲ್ಲಿ ವಚನದಲ್ಲಿ ಬಾಪ್ ಸಮಾನ್ ಭವ, ಅಮರ ಭವ, ನಿರಂತರ ತಪಸ್ವಿ, ಮೂರತ್ಸ ಭವದ ವರದಾನವನ್ನು ಕೊಡ್ತಾ ಇದ್ದಾರೆ ಬಾಪ್ ದಾದ ಮಗುಳ್ನಗುತ್. ಯಾರ ಮನಸ್ಸು ಬುದ್ಧಿ ನಿರಂತರ ಈ ಸ್ವದರ್ಶನ ಚಕ್ರವನ್ನು ತಿರುಗಿಸುವುದರಲ್ಲೇ ಬ್ಯುಸಿ ಇದೆ. ಎಲ್ಲ ಆಬ್ಸ್ಟೆಕಲ್ಸ್, ಎಲ್ಲ ವಿಘ್ನಗಳು ಹರಿದು ವಿನಾಶಕರಾಗಿದ್ದೇವೆ, ನಿರ್ವಿಘ್ನರಾಗಿದ್ದೇವೆ, ತಪಸ್ವಿ ಮೂರ್ತಿಗಳಾಗಿದ್ದೇವೆ. ಹೈ ಜಂಪ್ ಸಿಕ್ಕಿದೆ, ಪುರುಷಾರ್ಥದಲ್ಲಿ ತೀವ್ರ ಪುರುಷಾರ್ಥಿ ಭವ. ವರದಾನವನ್ನು ಕೊಡ್ತಾ ಇದ್ದಾರೆ ಪರಮಾತ್ಮ ಮಗುಳ್ಳಾಗ್ತಾ ಇದ್ರು. ವಾಹ ಬಚ್ಚೆ ವಾಹ, ವೆರಿ ಗುಡ್ ಬಚ್ಚೆ, ವೆರಿ ಗುಡ್. ನಿರಂತರ ಉಮ್ಮಂಗ ಉತ್ಸಾಹ, ಅದೇ ಉಲ್ಲಾಸ, ಅದೇ ಉಮ್ಮಂಗದಲ್ಲಿ ಮತ್ತೆ ನಾನಾತ್ಮ ಫರಿಸ್ತಾಸು ಜ್ಯೋತಿರ್ ಬಿಂದು ಆಗಿ ಪರಮಧಾಮದಲ್ಲಿ ಜ್ಞಾನ ಸೂರ್ಯನನ್ನು ಟಚ್ ಮಾಡಿ ಬಿಂದು ಆಗಿ ಕುಳಿತುಕೊಳ್ಳುತ್ತೇನೆ. ನಾನು ಬಿಂದು, ಪರಮಾತ್ಮ ಬಿಂದು, ನಿರಾಕಾರ ಸ್ವರೂಪದಲ್ಲಿ ನಿರಾಕಾರ ಜ್ಯೋತಿ ಶಿವಬಾಬಾರವರ ಜೊತೆ ಕಂಬೈನ್ಡ್. ಮುಕ್ತಿಧಾಮದಿಂದ ಜೀವನ ಮುಕ್ತಿ ಸ್ವರ್ಗದಲ್ಲಿ ಆತ್ಮ ಅವತರಿಸಿ ಪಾತ್ರವನ್ನು ಅಭಿನಯಿಸ್ತಾ ಇದೆ. ಆದಿ ದೇವತಾ ಸ್ವರೂಪದಲ್ಲಿ ಕಂಪ್ಲೀಟ್ ಅರ್ಧಕಲ್ಪ ಕಳೆದು ಸುಖದ ಅನುಭೂತಿ ಮಾಡಿ, ಆದಿಯಿಂದ ಮಧ್ಯದಲ್ಲಿ ಪೂಜ್ಯ ಸ್ವರೂಪದಲ್ಲಿ ಮಂದಿರದಲ್ಲಿ ಪೂಜಿಸಲ್ಪಡ್ತಾ, ಪೂಜ್ಯ ಸ್ವರೂಪದಿಂದ ಬ್ರಾಹ್ಮಣ ಸ್ವರೂಪದಲ್ಲಿ ಅನುಭವ ಮಾಡಬೇಕು. ಸಂಗಮದ ಸ್ಥೂಲ ಮನೆಗೆ ಮಧುಬನಕ್ಕೆ ಬರಬೇಕು. ಹಿಸ್ಟ್ರಿ ಹಾಲಿನಲ್ಲಿ ಎಲ್ಲ ವ್ಯರ್ಥಗಳಿಂದ ಮುಕ್ತರಾಗಬೇಕು. ಆಗ್ತಾ ಇದ್ದೀರಿ. ಎಲ್ಲ ಪೂರ್ವಜರಿಂದ ದೃಷ್ಟಿ. ಶಾಂತಿ ಸ್ತಂಭಕ್ಕೆ ಬನ್ನಿ. ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಜ್. ಹಿಸ್ಟ್ರಿ ಹಾಲ್, ಶಾಂತಿ ಸ್ತಂಭ, ಬಾಪ್ ದಾದಾರವರ ಕಮರ, ಬಾಪ್ ಸಮಾನ್ ಭವದ ವರದಾನ. ಕುಟೀರದಲ್ಲಿ ಹೃದಯಾಳದ ಮಾತುಗಳನ್ನು ರೂಹರಿಹಾನ್ ಮಾಡುತ್ತಾ ಹೇಳ್ಕೊಳ್ತಾ ಬನ್ನಿ. ಹೇಳ್ಕೊಳ್ತಾ ಆತ್ಮಿಕ ಸ್ಮೃತಿಯಲ್ಲಿ ಸ್ಥಿತರಾಗಿ ಬ್ರಾಹ್ಮಣರಿಂದ ಫರಿಸ್ತೆಗಳಾಗಿ ಸೂಕ್ಷ್ಮ ವತನದಲ್ಲಿ ಬಾಪ್ ದಾದಾರವರ ಜೊತೆ ರೂಹರಿಹಾನ್ ಶಕ್ತಿಯನ್ನು ತುಂಬಿಕೊಳ್ಳುತ್ತಾ ವರದಾನವನ್ನು ಪಡೆಯುತ್ತಿದ್ದೇವೆ. ಈಗ ವತನದಲ್ಲಿ, ಸೂಕ್ಷ್ಮ ವತನದಲ್ಲಿ ಪರಮಾತ್ಮ ಬಾಪ್ ದಾದಾರವರ ವರದಾನಿ ಹಸ್ತ ತಲೆಯ ಮೇಲೆ ನಿರೋಗಿ ಭವ, ನಿರ್ವಿಘ್ನ ಭವ, ಅಮರ ಭವ, ನಿರಂತರ ತಪಸ್ವಿ, ಮೂರತ್ ಆತ್ಮ ಭವ, ಸ್ವದರ್ಶನ ಚಕ್ರಧಾರಿ ಆತ್ಮ ಭವ. ವರದಾನವನ್ನು ಪಡೆದು ಆತ್ಮ ಜಗ ಮಗಿಸುತ್ತ ಸೂಕ್ಷ್ಮ ವತನವನ್ನು ಬಿಟ್ಟು ಫರಿಸ್ತಾಸು ಜ್ಯೋತಿರ್ಬಿಂದು ಆಗಿ ನಿರ್ವಾಣಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆ ಕಂಬೈನ್ಡ್ ಆಗಿದ್ದೇನೆ. ನಾನು ಬಿಂದು, ಪರಮಾತ್ಮ ಬಿಂದು, ಜ್ವಾಲಾ ಸ್ವರೂಪದಲ್ಲಿ ಅನುಭವ ಮಾಡಿ ಯೋಗ ಅಗ್ನಿಯಲ್ಲಿ ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳು ಭಸ್ಮವಾಗಿ ನಾನಾತ್ಮ ಮುಕ್ತಿಧಾಮದಲ್ಲಿ ಕೆಲ ಕ್ಷಣಗಳನ್ನು ಕಳೆದು ಸಪ್ತಗುಣಿ ಸ್ವರೂಪದಿಂದ ಮುಕ್ತಿಧಾಮದಿಂದ ಜೀವನ ಮುಕ್ತಿಯನ್ನು ಪಡೆದು ಸ್ವರ್ಗದಲ್ಲಿ ಅವತರಿಸಿ ಡಬಲ್ ಕಿರೀಟಧಾರಿ, ಡಬಲ್ ಅಹಿಂಸಕ್, ಮರ್ಯಾದ ಪುರುಷೋತ್ತಮ್ ಸ್ವರ್ಗದ ಒಂದು ಅನುಭವ ಮಾಡಬೇಕು. ಸ್ವರ್ಗದಲ್ಲಿ ನಾನು ಹೇಗಿದ್ದೇನೆ, ಡಬಲ್ ಕಿರೀಟ, ಡಬಲ್ ಅಹಿಂಸಕ್, ಮರ್ಯಾದ ಪುರುಷೋತ್ತಮ್, ಸರ್ವಗುಣ ಸಂಪನ್ನ, ಬಂಗಾರದ ಮಹಲ್ಗಳು, ಹಾಲಿನ ನದಿ, ಹೀಗೆ ಎಲ್ಲ ಪುಷ್ಪಕ ವಿಮಾನಗಳು ಅನುಭವ ಮಾಡ್ತಾ ಆದಿದೇವತಾ ಸ್ವರೂಪದ ಅನುಭವ ಮಾಡಬೇಕು. ಆದಿದೇವತಾ ಸ್ವರೂಪದಿಂದ ಮಧ್ಯದಲ್ಲಿ ಪೂಜ್ಯ ಸ್ವರೂಪರಾಗಿ, ಪೂಜ್ಯ ಸ್ವರೂಪ ಅಂದರೆ ಸುಂದರ ದೊಡ್ಡ ಮಂದಿರಗಳಿದೆ.
ಆ ಮಂದಿರದಲ್ಲಿ ನನ್ನದು ಜಡಮೂರ್ತಿ ಇದೆ. ಜಡಮೂರ್ತಿಯ ರೂಪದಲ್ಲಿ ನಾನು ಪೂಜಿಸಲ್ಪಡ್ತಾ ಇದ್ದೇನೆ. ಎಲ್ಲ ಭಕ್ತಾತ್ಮಗಳ ಶುದ್ಧ ಹಾಗೂ ನಿಸ್ವಾರ್ಥ ಮನೋಕಾಮನೆಗಳನ್ನು ಪೂರ್ಣಗೊಳಿಸ್ತಾ ಇದ್ದೇನೆ. ಪೂಜ್ಯ ಸ್ವರೂಪದಿಂದ ಬ್ರಾಹ್ಮಣ ಸ್ವರೂಪಕ್ಕೆ ಬನ್ನಿ. ಬ್ರಾಹ್ಮಣ, ಸಂಪೂರ್ಣ ಬ್ರಾಹ್ಮಣ, ಸರ್ವೋಚ್ಚ ಬ್ರಾಹ್ಮಣ, ವೈಟ್ ಆ್ಯಂಡ್ ವೈಟ್. ಬನ್ನಿ ಎಲ್ಲರೂ ಮಧುಬನಕ್ಕೆ ಬನ್ನಿ. ಅಂತವಾಹಕದಲ್ಲಿ ಎಲ್ಲರೂ ಬಂದಿದ್ದೀರಿ. ಹಿಸ್ಟ್ರಿ ಹಾಲಿನಲ್ಲಿ ಪೂರ್ವಜರಿಂದ ಪವಿತ್ರತೆಯ ಶಕ್ತಿ ರೂಹರಿಹಾನ್ ಮಾಡ್ತಾ ಶಾಂತಿ ಸ್ತಂಭಕ್ಕೆ ಬನ್ನಿ. ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಡ್ಜ್. ಶಾಂತಿ ಸ್ತಂಭವನ್ನು ಸುತ್ತುತ್ತಾ ನಿಧಾನವಾಗಿ ಬಾಪ್ದಾದಾರವರ ಕಮರಾದಲ್ಲಿ ಬನ್ನಿ. ಪವರ್ಫುಲ್ ಶಕ್ತಿಯನ್ನು ಪಡೆದುಕೊಳ್ಳುತ್ತಾ ಬಾಪ್ ಸಮಾನ ಭವದ ವರದಾನ ಪಡೆಯುತ್ತಾ ಕುಟೀರಕ್ಕೆ ಬನ್ನಿ. ಹೃದಯಾಳದ ಮಾತುಗಳನ್ನು ವಾರ್ತಾಲಾಪದ ಮುಖಾಂತರ ಹೇಳ್ಕೊಳ್ತಾ ಇದ್ದೇವೆ. ಹೇಳ್ಕೊಳ್ತಾ ಹಗೂರರಾಗ್ತಾ ಇದ್ದೇವೆ. ಬ್ರಾಹ್ಮಣರಿಂದ ಫರಿಸ್ತೆಗಳಾಗ್ತಾ ಹಾರುತ್ತಾ ಸೂಕ್ಷ್ಮ ವತನವನ್ನು ತಲುಪಿದ್ದೇವೆ. ಸೂಕ್ಷ್ಮ ವಚನದಲ್ಲಿ ಅವ್ಯಕ್ತ ಫರಿಸ್ತಾ ಬಾಪ್ದಾದಾರವರ ವರದಾನಿ ಹಸ್ತ. ಅಮರ ಭವ, ನಿರೋಗಿ ಭವ, ನಿರ್ವಿಘ್ನ ಭವ, ಸದಾ ನಿಶ್ಚಿಂತ ಚಕ್ರವರ್ತಿ ಆತ್ಮ ಭವ. ವರದಾನವನ್ನು ಪಡೆಯೋದು ಮತ್ತೆ ವಾಪಸ್ ಪರಮಧಾಮಕ್ಕೆ ಹೊರಟಿದೆ. ಆತ್ಮ ಜ್ಯೋತಿ ಜಗಮಗಿಸುತ್ತ ಪರಮಧಾಮದಲ್ಲಿ ಅನಾದಿ ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಜ್ಞಾನ ಸೂರ್ಯನ ಕಂಬೈನ್ಡ್ ಸ್ವರೂಪದಲ್ಲಿ ಅನಾದಿ ಆದಿ ದೇವತಾ ಅಂದ ತಕ್ಷಣವೇ ದೇವತಾ ನೆನಪು ಬರಬೇಕು. ದೇವತಾ ಅಂದರೆ ಸತ್ಯುಗದಲ್ಲಿ ಹೇಗಿರ್ತೀನಿ ನೆನಪು ಬರಬೇಕು. ಪೂಜ್ಯ ಅಂದ ತಕ್ಷಣ ಮಂದಿರ ನೆನಪು ಬರಬೇಕು. ಮಂದಿರದಲ್ಲಿ ನಾನು ಹೇಗಿದ್ದೀನಿ, ವಿಧಿಪೂರ್ವಕವಾಗಿ ಪೂಜಿಸಲ್ಪಡುತ್ತಿರುವುದು ನೆನಪಬೇಕು. ಪೂಜ್ಯ ಸ್ವರೂಪ ಅನಾದಿ ಆದಿದೇವತಾ ಪೂಜ್ಯ ಬ್ರಾಹ್ಮಣ ಅಂದ ತಕ್ಷಣ ಮಧುಬನದಲ್ಲಿ 4 ಧಾಮ ಸುತ್ತುತ್ತಾ ಫರಿಸ್ತಾ ಅಂದ ತಕ್ಷಣ ಸೂಕ್ಷ್ಮವತನ ಫರಿಸ್ತಾ ಅನಾದಿ ಪರಮಧಾಮ ಬನ್ನಿ. ಸೆಕೆಂಡ್ಗೆ ಬನ್ನಿ. ಅನಾದಿ ಅಂದರೆ ಅನಾದಿ ಸ್ವರೂಪದಲ್ಲಿ ಪರಮಧಾಮದಲ್ಲಿದ್ದೇನೆ. ಆದಿದೇವತಾ ಅಂದ ತಕ್ಷಣವೇ ಸ್ವರ್ಗದಲ್ಲಿ ಅವತರಿಸಬೇಕು. ಜನ್ಮವನ್ನು ಪಡಿಬೇಕು. ಡಬಲ್ ಕಿರೀಟಧಾರಿ ಆಗಬೇಕು. ಡಬಲ್ ಅಹಿಂಸಕ ಆಗಬೇಕು. ಮರ್ಯಾದ ಪುರುಷೋತ್ತಮ ಆಗಬೇಕು. ಆಗಿದ್ದನ್ನು ನೋಡಬೇಕು, ಅನುಭವ ಮಾಡಬೇಕು. ಅನಾದಿ ಆದಿ ದೇವತಾ ಪೂಜ್ಯ ಸ್ವರೂಪಕ್ಕೆ ಬನ್ನಿ. ಪೂಜ್ಯ ಸ್ವರೂಪ ಅಂದ ತಕ್ಷಣ ಮಂದಿರದಲ್ಲಿ ದರ್ಶನೀಯ ಮೂರ್ತಾತ್ಮ, ಕೋಟ್ಯಾನುಕೋಟಿ ಭಕ್ತಾತ್ಮಗಳಿಗೆ ಅವರ ಮನೋಕಾಮನೆಗಳನ್ನ ಪೂರ್ಣಗೊಳಿಸುವ ಕಾರ್ಯ. ಅನಾದಿ ಆದಿದೇವತಾ ಪೂಜ್ಯ ಬ್ರಾಹ್ಮಣ ಸ್ವರೂಪ ಮಧುಬನಕ್ಕೆ ಬನ್ನಿ. 4 ಧಾಮಗಳನ್ನು ಸುತ್ತು ಹಾಕಿ. ಹಿಸ್ಟ್ರಿ ಹಾಲ್, ಶಾಂತಿ ಸ್ತಂಭ, ಬಾಪ್ದಾದಾರವರ ಕಮರ, ಕುಟೀರ, ಬ್ರಾಹ್ಮಣರಿಂದ ಫರಿಸ್ತಾ ಆಗಿದ್ದೇನೆ. ಮತ್ತೆ ಸೂಕ್ಷ್ಮ ವತನದಲ್ಲಿ ಬಾಪ್ದಾದಾರವರ ಜೊತೆ ಇದ್ದೇನೆ. ಫರಿಸ್ತಾಸು ಆದಿದೇವತಾ ಅಂದ ತಕ್ಷಣ ಎಲ್ಲಿ ಸುಖಧಾಮಕ್ಕೆ ಬರಬೇಕು. ಸುಖಧಾಮ ಸ್ವರ್ಗ, ವೈಕುಂಠ. ಸ್ವರ್ಗದಿಂದ ಪೂಜ್ಯ ಸ್ವರೂಪದಿಂದ ಬ್ರಾಹ್ಮಣ ಸ್ವರೂಪದಿಂದ ಫರಿಸ್ತಾ ಸ್ವರೂಪದಿಂದ ಅನಾದಿ ಸ್ವರೂಪ ಜ್ಯೋತಿರ್ಬಿಂದು ಸ್ವರೂಪಕ್ಕೆ ಬನ್ನಿ. ಜ್ಯೋತಿರ್ಬಿಂದು ಸ್ವರೂಪದಲ್ಲಿ ಜ್ಞಾನ ಸೂರ್ಯನ ಜೊತೆ ಕಂಬೈನ್. ಪರಮಧಾಮ ನಿವಾಸಿ ಶ್ರೇಷ್ಠಾತ್ಮ. ಪರಮಧಾಮದಿಂದ ಮರಳಿ ಬನ್ನಿ. ಕೆಳಗಡೆ ಆದಿದೇವತಾ ಸ್ವರೂಪದಲ್ಲಿ ಸ್ವರ್ಗದಲ್ಲಿ ವೈಕುಂಠದಲ್ಲಿ
ಅನುಭವ ಮಾಡಬೇಕು. ಪ್ರಾಕ್ಟಿಕಲ್ ಅನುಭವ ಮಾಡ್ತಾ ಇದ್ದೀರಿ. ಮನಸ್ಸು ಬುದ್ಧಿ ಶಿಫ್ಟ್ ಆಗ್ತಾ ಇದೆ ಸೆಕೆಂಡ್ಗೆ. ಅನಾದಿ ಆದಿ ದೇವತಾ ಪೂಜ್ಯ ಬ್ರಾಹ್ಮಣ ಫರಿಸ್ತಾ ಆಗಿ ಮತ್ತೆ ಮರಳಿ ಬಂದಿದ್ದೀರಿ. ಫರಿಸ್ತಾ ಸ್ವರೂಪದಿಂದ ಬಿಂದು ಸ್ವರೂಪದಲ್ಲಿ ಬನ್ನಿ. ಅನಾದಿ ಬಿಂದು ಜ್ಞಾನ ಸೂರ್ಯನ ಜೊತೆ ಕಂಬೈಂಡ್ ಆಗಿ ಪ್ರಾಕ್ಟಿಕಲ್ ಕಂಬೈಂಡ್ ಹಾಕಬೇಕು. ನಾನು ಬಿಂದು ಪರಮಾತ್ಮ ಬಿಂದು ಪರಮಧಾಮದಿಂದ ಆದಿದೇವತಾ ಸ್ವರೂಪ ಸ್ವರ್ಗದಲ್ಲಿ ಅನಾದಿ ಆದಿದೇವತಾ ಪೂಜ್ಯ ಅಂದ ತಕ್ಷಣ ಬರಬೇಕು. ಎಲ್ಲಿ? ಮಂದಿರದಲ್ಲಿ ವಿಧಿಪೂರ್ವಕವಾಗಿ ಪೂಜಿಸಲ್ಪಡುವಂಥದ್ದು ಅನುಭವ ಮಾಡಬೇಕು. ಅನಾದಿ ಆದಿದೇವತಾ ಪೂಜ್ಯ ಬ್ರಾಹ್ಮಣ ಸ್ವರೂಪ ಅಂದ ತಕ್ಷಣ 4 ಸ್ತಂಭ 4 ಧಾಮಗಳನ್ನು ಸುತ್ತು ಹಾಕಿ ಹಿಸ್ಟ್ರಿ ಹಾಲ್, ಶಾಂತಿ ಸ್ತಂಭ, ಬಾಪ್ದಾದಾರವರ ಕಮರ, ಬಾಬರವರ ಕುಟೀರ. ಬ್ರಾಹ್ಮಣರಿಂದ ಫರಿಸ್ತಾ ಹಗೂರರಾಗಿ ಹಾರಿ ಸೂಕ್ಷ್ಮವತನದಲ್ಲಿ ಅವ್ಯಕ್ತ ಫರಿಸ್ತಾ ಸ್ವರೂಪದಲ್ಲಿ ಬಾಪ್ ದಾದಾರವರು ನೋಡ್ತಾ ಇದ್ದಾರೆ. ಎಲ್ಲ ಮಕ್ಕಳು ವಾಹ ಬಚ್ಚೆ ಪವರ್ಫುಲ್ ಆರಾ ಕ್ರಿಯೇಟ್ ಆಗ್ತಾ ಇದೆ ಮಕ್ಕಳದು. ಪವರ್ಫುಲ್ ಸ್ವದರ್ಶನ ಚಕ್ರಧಾರಿ ಭವ, ನಿರೋಗಿ ಭವ, ನಿರ್ವಿಘ್ನ ಭವ, ತಪಸ್ವಿ ಮೂರತ್ ಆತ್ಮ ಭವ. ವರದಾನವನ್ನು ಕೊಡ್ತಾನೇ ಇದ್ದಾರೆ, ಮುಗುಳ್ನಾಗ್ತಾನೆ ಇದ್ದಾರೆ. ವಾಹ ಬಚ್ಚೆ. ಈಗ ಮತ್ತೆ ಫರಿಸ್ತಾ ಜ್ಯೋತಿರ್ಬಿಂದು ಮತ್ತೆ ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆ ಕಂಬೈನ್. ಅನಾದಿ ಆದಿದೇವತಾ ಪೂಜ್ಯ ಬ್ರಾಹ್ಮಣ ಫರಿಸ್ತಾ ಅನಾದಿ ಅಂದ ತಕ್ಷಣ ಪರಮಧಾಮಕ್ಕೆ ಹೋಗಬೇಕು. ಆದಿದೇವತಾ ಸ್ವರೂಪ, ಆದಿದೇವತಾ ಅಂದ ತಕ್ಷಣ ಸ್ವರ್ಗದಲ್ಲಿ ಬರಬೇಕು. ಪೂಜ್ಯ ಸ್ವರೂಪ, ಪೂಜ್ಯ ಅಂದರೆ ಮಧ್ಯದಲ್ಲಿ ಪೂಜ್ಯ ಸ್ವರೂಪ, ಮಂದಿರದಲ್ಲಿ ಬರಬೇಕು. ಬ್ರಾಹ್ಮಣ ಸ್ವರೂಪ ಅಂದ ತಕ್ಷಣ ಹಿಸ್ಟ್ರಿ ಹಾಲ್ ನೆನಪು ಬರಬೇಕು, ಶಾಂತಿ ಸ್ತಂಭ ನೆನಪು ಬರಬೇಕು, ಬಾಬರವರ ಕುಟೀರ, ಬಾಪ್ ದಾದಾರವರ ಕಮರ, 4 ಧಾಮಗಳು ನೆನಪು ಬರಬೇಕು. ಫರಿಸ್ತಾ ಹಗೂರರಾಗಿ ಸೂಕ್ಷ್ಮವತನದಲ್ಲಿ ಅವ್ಯಕ್ತ ಫರಿಸ್ತೆಗಳಾಗಿ ಕುಳಿತುಕೊಂಡಿದ್ದೇವೆ. ಬಾಪ್ದಾದ ಎದುರುಗಡೆ ಇದ್ದಾರೆ. ವಾಹ ಬಚ್ಚೆ ವಾಹ ಎನ್ನುತ್ತಿದ್ದಾರೆ. ಅವ್ಯಕ್ತ ಬಾಪ್ದಾದ ಅವರ ವರದಾನಿ ಹಸ್ತ ತಲೆಯ ಮೇಲೆ. ನಿರೋಗಿ ಭವ, ನಿರ್ವಿಘ್ನ ಭವ, ನಿರಂತರ ತಪಸ್ವಿ ಮೂಢತ್ ಆತ್ಮ ಭವ. ಅನುಭವ ಮಾಡಿ. ನಿರಂತರ ತಪಸ್ವಿ ಮೂಢತ್ ಆತ್ಮ ಭವ. ಫರಿಸ್ತಾಸು ಜ್ಯೋತಿರ್ಬಿಂದು ಬನೋ ಮತ್ತೆ ಮರಳಿ ಫರಿಸ್ತೆಗಳಿಂದ ಬಿಂದುಗಳಾಗಿ ಪರಮಧಾಮದಲ್ಲಿ ಸ್ಥಿತರಾಗಿ ಜ್ಞಾನ ಸೂರ್ಯನ ಕಂಬೈಂಡ್ ಸ್ವರೂಪದಲ್ಲಿ ಸ್ಥಿತರಾಗಿದ್ದೇವೆ. ನಾನು ಬಿಂದು ಪರಮಾತ್ಮ ಬಿಂದು ಕಂಬೈಂಡ್ ಸ್ವರೂಪ. ನಿರ್ವಾಣಧಾಮದಿಂದ ಪರಮಧಾಮದಿಂದ ಆತ್ಮ ಸ್ವರ್ಗದಲ್ಲಿ ಅವತರಿಸುತ್ತಿದೆ. ಆದಿ ದೇವತಾ ಸ್ವರೂಪದಲ್ಲಿ ಡಬಲ್ ಕಿರೀಟಧಾರಿ, ಡಬಲ್ ಅಹಿಂಸಕ್, ಮರ್ಯಾದಾ ಪುರುಷೋತ್ತಮ, ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ, ಸತಪ್ರಧಾನ ಪ್ರಕೃತಿ. ಹಾಲಿನ ನದಿ ಹರಿಯುತ್ತಿದೆ, ಬಂಗಾರದ ಮಹಲುಗಳಿದೆ, ಪುಷ್ಪಕ ವಿಮಾನವಿದೆ. ಅನುಭವ ಮಾಡ್ತಾ ಸ್ವರ್ಗ ವೈಕುಂಠದ ಅನುಭವ ಮಾಡುತ್ತಾ ಪೂಜ್ಯ ಸ್ವರೂಪದಲ್ಲಿ ಬನ್ನಿ. ಆದಿದೇವತಾ ಸ್ವರೂಪದಿಂದ ಪೂಜ್ಯ ಸ್ವರೂಪದಲ್ಲಿ ಮಂದಿರದಲ್ಲಿ ವಿಧಿಪೂರ್ವಕವಾಗಿ ಪೂಜಿಸಲ್ಪಡುತ್ತಿರುವ ಪೂಜ್ಯ ಸ್ವರೂಪನ ಆತ್ಮ, ದರ್ಶನೀಯ ಮೂಢತ್ ಆತ್ಮ. ಪೂಜ್ಯ ಸ್ವರೂಪದಿಂದ ಬ್ರಾಹ್ಮಣ ಸ್ವರೂಪದಲ್ಲಿ ಬನ್ನಿ. ಬ್ರಾಹ್ಮಣ ಅಂದ ತಕ್ಷಣವೇ ಸಂಗಮದ ಸ್ಥೂಲ ಮನೆ ನೆನಪು ಬರಬೇಕು.
ಸಂಗಮದ ಸ್ಥೂಲ ಮನೆ ಮಧುಬನ, ಮಧುಬನದ ಪಾಂಡವ ಭವನ, ಹಿಸ್ಟ್ರಿ ಹಾಲ್, ಬಾಪ್ ದಾದಾ ಕಮರ, ಶಾಂತಿ ಸ್ತಂಭ, ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಡ್ಜ್, ಬಾಬರವರ ಕುಟೀರ, ಕುಟೀರದಲ್ಲಿ ರೂಹರಿಹಾನ್, ಹೃದಯದ ಮಾತುಗಳನ್ನೆಲ್ಲ ಹೇಳಿ ಹಗೂರರಾಗಿ ಬ್ರಾಹ್ಮಣನಿಂದ ಫರಿಸ್ತಾ 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 ಅವ್ಯಕ್ತ ಫರಿಸ್ತಾ ಅವ್ಯಕ್ತ ಫರಿಸ್ತಾ ಅವ್ಯಕ್ತ ಫರಿಸ್ತಾ ಫರಿಸ್ತಾ ಸ್ವರೂಪದಿಂದ ಲಾಸ್ಟ್ ಮಿನಿಟಲ್ಲಿ ನಾನಾತ್ಸ್ ಜ್ಯೋತಿರ್ಬಿಂದು ಆಗಿ ಜಗಮಗಿಸುತ್ತ ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆ ಕಂಬೈಂಡ್ ಆಗಿದ್ದೇನೆ. ಯೋಗ ಅಗ್ನಿಯ ಅನುಭೂತಿ, ಆತ್ಮದಲ್ಲಿರುವ ಎಲ್ಲ ಕೊಳೆ ಕ್ಲೀನ್ ಆಗಿ ಆತ್ಮ ಪವಿತ್ರ ಬಂಗಾರವಾಗಿ ಹೊಳೆಯಲಾರಂಭಿಸಿದೆ. ನಿರ್ವಾಣಧಾಮದಿಂದ ನಾನಾತ್ಮ ಸೃಷ್ಟಿಯ ಆದಿ ಕಾಲದಲ್ಲಿ ಸ್ವರ್ಗದಲ್ಲಿ ವೈಕುಂಠದಲ್ಲಿ ಅವತರಿಸಿದ್ದೇನೆ. ಡಬಲ್ ಕಿರೀಟಧಾರಿ, ಡಬಲ್ ಅಹಿಂಸಕ, ಮರ್ಯಾದ ಪುರುಷೋತ್ತಮ, ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವಿಕಾರಿ. ಬಂಗಾರದ ಮಹಲ್ಗಳು ಅನುಭವ ಮಾಡ್ತಾ ಇದ್ದೀರಿ. ದಿವ್ಯ ಬುದ್ಧಿರಿಪ ನೇತ್ರದಿಂದ ನಾವು ಸುತ್ತಾ ಇದ್ದೇವೆ. ಮಾಸ್ಟರ್ ತ್ರಿಕಾಲದರ್ಶಿಗಳು, ಮಾಸ್ಟರ್ ತ್ರಿನೇತ್ರಿಗಳು, ಮಾಸ್ಟರ್ ತ್ರಿಲೋಕಿಗಳು ಪರಮಾತ್ಮ ನೋಡ್ತಾ ಇದ್ದಾರೆ. ಆದಿದೇವತಾ ಸ್ವರೂಪದಿಂದ ಪೂಜ್ಯ ಸ್ವರೂಪದಲ್ಲಿ ಮಂದಿರದಲ್ಲಿ ವಿಧಿಪೂರ್ವಕವಾಗಿ ಪೂಜಿಸಲ್ಪಡ್ತಾ ಇರುವಂಥದ್ದು ಪೂಜ್ಯ ಸ್ವರೂಪ. ವಿಘ್ನ ವಿನಾಶಕ ಗಣೇಶ್, ಮಹಾವೀರ್ ಹನುಮಾನ್, ಮಾ ಲಕ್ಷ್ಮಿ, ಮಾ ಸರಸ್ವತಿ. ಪ್ರಾಕ್ಟಿಕಲ್ ಆಗಿ ಮನಸ್ಸು ಬುದ್ಧಿ ಅಲ್ಲೇ ಹೋಗ್ತಾ ಇದೆಯಾ? ಚಕ್ರ ಹಾಕ್ತಾ ಇದೆಯಾ? ಮನಸ್ಸು ಬುದ್ಧಿ ಪರಮಧಾಮದಲ್ಲಿ ಅನಾದಿ ಸ್ವರೂಪ, ಸ್ವರ್ಗದಲ್ಲಿ ಆದಿ ದೇವತಾ, ಮಧ್ಯದಲ್ಲಿ ಪೂಜ್ಯ ಸ್ವರೂಪ. ಪೂಜ್ಯ ಸ್ವರೂಪ ಅಂದರೆ ದರ್ಶನೀಯ ಮೂರತಾತ್ಮ, ಜಡಮೂರ್ತಿಯ ರೂಪದಲ್ಲಿ ಎಲ್ಲ ಭಕ್ತಾತ್ಮಗಳ ಶುದ್ಧ ಹಾಗೂ ನಿಸ್ವಾರ್ಥ ಮನೋಕಾಮನೆಗಳನ್ನು ಪೂರ್ಣಗೊಳಿಸುವ ವಿಶೇಷ ಕೆಲಸ, ವಿಶೇಷ ನನ್ನ ಕರ್ತವ್ಯ. ಪೂಜ್ಯ ಸ್ವರೂಪನಿಂದ ಬ್ರಾಹ್ಮಣ ಸ್ವರೂಪದಲ್ಲಿ ಎಲ್ಲಿ ಸ್ವಯಂ ಪರಮಾತ್ಮನನ್ನು ಪಾಲನೆಯನ್ನು ಮಾಡ್ತಾರೆ. ಈ ಸಂಗಮದ ಸ್ಥೂಲ ಮನೆಗೆ ಹೊರಡುತ್ತಾ ಇದ್ದೇವೆ. ಮಧುಬನವನ್ನು ತಲುಪಿದ್ದೇವೆ. ಮಧುಬನದ ಪಾಂಡವ ಭವನ, ಹಿಸ್ಟ್ರಿ ಹಾಲಲ್ಲೆಲ್ಲ ಪೂರ್ವಜರೊಂದಿಗೆ ಮಿಲನ ಮಾಡ್ತಾ ಇದ್ದೇವೆ. ರೂಹರಿಯಾನ ಮಾಡ್ತಾ ಇದ್ದೇವೆ. ಪವಿತ್ರತೆ ಶಕ್ತಿಯನ್ನು ತುಂಬಿಕೊಳ್ಳುತ್ತೆ. ಶಾಂತಿ ಸ್ತಂಭ, ಟವರ್ ಆಫ್ ಪೀಸ್, ಟವರ್ ಆಫ್ ಪ್ಯೂರಿಟಿ, ಟವರ್ ಆಫ್ ಮೈಟ್, ಟವರ್ ಆಫ್ ನಾಲೆಡ್ಜ್. ಶಾಂತಿ ಸ್ತಂಭದಿಂದ ಬಾಪ್ ದಾದಾರವರ ಕಮರದಲ್ಲಿ ಬನ್ನಿ. ಬಾಪ್ ಸಮಾನ ಭವದ ವರದಾನವನ್ನು ಪಡೆದುಕೊಳ್ಳಿ. ಬಾಪ್ ಸಮಾನ ಭವ. ಏನೇನು ಸಂಕಲ್ಪ ಮಾಡ್ತೀರಿ ಬಾಪ್ ದಾದಾರವರ ಕಮರದಲ್ಲಿ ಕುಳಿತುಕೊಂಡು ಸಿದ್ಧಿಯೇ ಸಿದ್ಧಿ. ಎಲ್ಲ ವಿಘ್ನಗಳು ದೂರ, ಶಾರೀರಿಕ ರೋಗಗಳು ದೂರ, ಪರ್ಮನೆಂಟ್ ಎಲ್ಲ ರೋಗಗಳು ಮುಕ್ತವಾಗಿದೆ. ಸದೃಢವಾಗಿದೆ ಶರೀರ, ಆತ್ಮ ಸದೃಢವಾಗಿದೆ. ಬಾಪ್ ಸಮಾನ ಭವದ ವರದಾನ. ಬಾಬರವರ ಕುಟೀರದಲ್ಲಿ ಹೃದಯಾಳದ ಮಾತನ್ನು ಹೇಳಿಕೊಳ್ಳುತ್ತಾ ಹಗೂರನಾಗಿ ಬ್ರಾಹ್ಮಣನಿಂದ ಫರಿಸ್ತಾಗಿ 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 ಹಾರುತ್ತಿದ್ದೇನೆ, ಹಾರುತ್ತಿದ್ದೇನೆ, ಹಾರುತ್ತಿದ್ದೇನೆ. ಸೂಕ್ಷ್ಮ ವಚನದಲ್ಲಿ ಅವ್ಯಕ್ತ ಫರಿಸ್ತಾ ಸ್ವರೂಪದಲ್ಲಿ ಅವ್ಯಕ್ತ ಬಾಪ್ ದಾದಾರವರನ್ನು ಅವ್ಯಕ್ತ ವತನದಲ್ಲಿ ಅವ್ಯಕ್ತ ಬಾಪ್ ದಾದಾರವರ ಜೊತೆಗೆ ಕಂಬೈನ್ಡ್, ಅವರ ಜೊತೆಗೆ ಏಕ್ದಮ್ ಸಮೀಪದಲ್ಲಿ ಕುಳಿತು ದೃಷ್ಟಿಯನ್ನು ಪಡೆಯುತ್ತಿದ್ದೇನೆ, ಪಡೆಯುತ್ತಿದ್ದೇನೆ, ಪಡೆಯುತ್ತಿದ್ದೇನೆ. ನಾನಾತ್ಮ ಫರಿಸ್ತಾ 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 ಅವ್ಯಕ್ತ ಫರಿಸ್ತಾ ಅವ್ಯಕ್ತ ಫರಿಸ್ತಾ ಅವ್ಯಕ್ತ ಫರಿಸ್ತಾ. ಸ್ವದರ್ಶನ ಚಕ್ರಧಾರಿ ಭವ, ನಿರೋಗಿ ಭವ, ನಿರ್ವಿಘ್ನ ಭವ, ನಿರಂತರ ತಪಸ್ವಿ ಮೂರತ್ ಆತ್ಮ ಭವ, ನಿರಂತರ ತಪಸ್ವಿ ಮೂರತ್ ಆತ್ಮ ಭವ. ಯೋಗಿ ಭವ ಪವಿತ್ರ ಭವ, ಯೋಗಿ ಭವ ಪವಿತ್ರ ಭವ, ಯೋಗಿ ಭವ ಪವಿತ್ರ ಭವ, ಯೋಗಿ ಭವ ಪವಿತ್ರ ಭವ.
ಓಂ ಶಾಂತಿ. ಬಾಪ್ ದಾದಾರವರ ಸಮ್ಮುಖದಲ್ಲಿ ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ ಬಾಪ್ ದಾದಾ. ವೆರಿ ಗುಡ್. ವಾಹ ಬಚ್ಚೆ ವಾಹ, ವಾಹ ಬಚ್ಚೆ ವಾಹ. ನಾನಾತ್ಮ ಅವ್ಯಕ್ತ ಬಾಪ್ ದಾದಾರವರ ಜೊತೆಗೆ ಕುಳಿತುಕೊಂಡು ರೂಹರಿಹಾನ್ ಮಾಡುತ್ತ ಶಕ್ತಿಯನ್ನು ಪಡೆಯುತ್ತ ವರದಾನಗಳಿಂದ ಭರ್ಪೂರ ಸೂಕ್ಷ್ಮ ವತನದಿಂದ ಸ್ಥೂಲ ಸಾಕಾರದಲ್ಲಿ, ಸ್ಥೂಲ ಶರೀರದಲ್ಲಿ ಪ್ರಕೃತಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾಗಿ ನೋಡ್ತಾ ಇದ್ದೇನೆ. ಸ್ಥೂಲ ಶರೀರದ ಅಂಗದಲ್ಲಿ ಪವಿತ್ರತೆಯ ಕಿರಣಗಳು, ಪ್ರಕಾಶತೆಯ ಪ್ರಕಾಶತೆ. ಹಣೆಯ ಮಧ್ಯದಲ್ಲಿ ಆತ್ಮ ಜ್ಯೋತಿ ಜಗಮಗಿಸುತ್ತಿದೆ ಚಾರ್ಜ್ ಆಗಿ. ಎಲ್ಲ ವಿಘ್ನಗಳು ಭಸ್ಮವಾಗಿದೆ, ನಿರ್ವಿಘ್ನಾಗಿದ್ದೇನೆ. ಎಲ್ಲ ರೋಗಗಳೂ ದೂರ ಹೋಗಿ ನಿರೋಗಿಯಾಗಿದ್ದೇನೆ. ಶರೀರ ಹಗೂರವಾಗಿದೆ, ನಾನಾತ್ಮ ಮಸ್ತಕ ಮಣಿಯಾಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಎಲ್ಲ ದಿವ್ಯ ಫರಿಷ್ಠೆಗಳಿಗೆ ಓಂ ಶಾಂತಿ. ಟ್ಯೂನಿಂಗ್ ಸುದರ್ಶನ ಚಕ್ರಧಾರಿಗಳೇ ನಮಸ್ತೆ. ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ. 21 times ಸ್ವದರ್ಶನ ಚಕ್ರವನ್ನು ತಿರುಗಿಸಿ ಬಂದಿರುವ ಸ್ವದರ್ಶನ ಚಕ್ರಧಾರಿ. ಈಗ ನೀವು ಯಾರು ಸಾಮಾನ್ಯರಿಲ್ಲ. ಎಂತಹದೇ ವಿಘ್ನ ಬಂದರೂ ಕೂಡ ನಿಮ್ಮ ಸಮೀಪದಲ್ಲೂ ಹಾಯಲು ಸಾಧ್ಯವಿಲ್ಲ. ಯಾರು ಯಥಾರ್ಥವಾಗಿ ನಿಷ್ಠೆಯಿಂದ ಸ್ಟಾರ್ಟಿಂಗಿಂದ ಮಾಡಿದರೆ ಅವರಿಗೆ ಅನುಭವ ಆಗುತ್ತೆ. ಏನೇ ವಿಘ್ನ ಇದ್ರೂ ಸರಿದು ಹೋಗಿರುತ್ತೆ. ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ.